ಜಾನ್ ರೋ ಆರ್ಡರ್ ತಗೊಂಡು ಎಷ್ಟು ಜೆರಾಕ್ಸ್ಗೆ 9.5 ಲಕ್ಷ. ಮಹಿಳೆ ಸತ್ತೋಗ್ತಾಳೆ, ತನಿಖೆ ಆಗುತ್ತೆ, ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಡ್ತಾರೆ, ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಅವನ್ ಏನ್ ಮಾಡ್ತಾನೆ, ಇನ್ವೆಸ್ಟಿಗೇಟಿಂಗ್ ಆಫೀಸರು ವಾಷಿಂಗ್ಗೆ ಎಲ್ಲ ಆಗ್ತಾನೆ ಅಂತ ಬಟ್ಟೆಗಳೆಲ್ಲ ಉಳ್ಕೊಂಡು ಹೋಗ್ತಾನೆ. ಒಂದ್ರಲ್ಲಿ ಸ್ವಲ್ಪ ಮೈನ್ಯೂಟ್ ಕಲರಿಂಗ್ ಬೀಳುತ್ತೆ, ಅದನ್ನ ಹುಡುಕ್ತಾನೆ. ನಿಮ್ಮ ಮೇಲೆ ಬಹಳ ದೊಡ್ಡ ಆರೋಪಗಳು ಬಂತು. ನಿಮಗೆ ಫಾರಿನ್ ಫಂಡ್ ಆಗಿದೆ, ಅದಾಗಿದೆ, ಇದಾಗಿದೆ, ಎಲ್ಲವೂ ಕೂಡ ಹೇಳೋರ್ಗೆ ಕೊಡಬೇಕು. ಶಾರ್ಟು ಬೂಟು ಏಟು ಎಲ್ಲ. ಕಮ್ಯುನಿಸ್ಟ್ ಕಮಂಗಿಗಳೆಲ್ಲ ಈ ಪ್ರಕರಣದಲ್ಲಿ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಧಕ್ಕೆ ತರ್ತಿದ್ದಾರೆ ಅಂತೆಲ್ಲ ಆರೋಪಗಳು ಬಂತು ಅಂತ. ಅದರಿಂದ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಾಂದ್ರೆ ನಿಮ್ ಕ್ಯಾಮ್ರಾ ಇಷ್ಟೊತ್ತಿಗೆ ಸೀಸ್ ಆಗ್ತದೆ. ಪೂರಕ ದಾಖಲೆಗಳೇನು? ಯಾರ್ಯಾರು ಮುಖ್ಯಮಂತ್ರಿಗಳಿದ್ರೆ ಎಲ್ರೂ ಹೊಣೆಗಾರರೇ. ಸದಾನಂದ ಗೌಡ, ಸಿದ್ದರಾಮಯ್ಯ, DK ಶಿವಕುಮಾರ್, ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಎಲ್ಲರನ್ನೂ ಕೂಡ ಆರೋಪ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಿ ನೀವು. ತಾಜ್ ಹೋಟ್ಲಲ್ಲಿ ರೂಮ್ ಹಾಕೊಂಡು ಮಜಾ ಮಾಡೋದನ್ನ ವಿಷಯ ನಿಮ್ದು. ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಬಾಲನೇನ್ ಕತೆ ಮೇಯ್ತಿದ್ರ? ಕೇಸ್ ಕೊಟ್ರೆ ಕಾಸು, ಕಾಸು ಕೊಟ್ರೆ ಡೋಸು, ಕೇಸ್ ಜೊತೆ ಸೂಟ್ ಕೇಸು. ಸಾವು ಸತ್ತ ಮೇಲೆ ಅದು ಸರ್ಕಾರದದು. ಒಂದು ಸಣ್ಣ ಊರಲ್ಲಿ ಎಷ್ಟು ಕೊಲೆ? 424 ಕೊಲೆ, ಅಸಹಜ ಸಾವುಗಳು. ನೀವು ಕೂತ್ಕೊಂಡು ಕಾನೂನು ಮಾತಾಡ್ತಾ ಕೂತ್ರೆ ಜನರಿಗೆ ಅರ್ಥ ಆಗುತ್ತಾ? ಎಲ್ಲ ಮೋದಿ ಕಾಲ ಮೇಲೆ ಕೂತಿದ್ದೀರಾ, ಅವ್ರು ಹಾಕೋ ದುಡ್ಡನ್ನ ನಕ್ಕಿ ಬಾಳ್ತಾ ಇದ್ದೀರಾ. ನೀವೆಷ್ಟು ಕೋಟಿ ಖರ್ಚು ಮಾಡಿದ್ರಿ? ದುಡ್ಡು ಕೋಟ್ಯಾಂತರ ರೂಪಾಯಿ. ಸೌಜನ್ಯ ಕೊಲೆ ಆಯ್ತಂದು ಮಾತಾಡಿದ್ರೆ ಅಂದರು ನೈತೋ ಬಾಹರ್. ಫಿಮೋಸಿಸ್ ಕಾಯಿಲೆ ಇರೋನು ಮಾಡಕ್ಕ ಅರ್ಹತೆ ಇಲ್ಲ. ಫಿಮೋಸಿಸ್ ಇದ್ರೆ ಮೇಲೆ ಸ್ಕಿನ್ ಪೀಲ್ ಆಗೋದಿಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಹೆಂಗಯ್ಯ ನೀವು ಫಿಕ್ಸ್ ಮಾಡಿದ್ರಿ? ಅಂದ್ರೆ ಧರ್ಮಸ್ಥಳದಲ್ಲಿ ಬಿದ್ದಿರೋ ಎಲ್ಲಾ ಹೆಣಗಳು ಯಾರು ಈಗ ಆರೋಪದ ಸ್ಥಾನದಲ್ಲಿ ಇದ್ದಾರೆ ಅವರೇ ಮಾಡಿಸಿರೋದು ಅಂತ ನೀವು ಹೇಳ್ತಿದ್ದೀರಿ. ಸೌಜನ್ಯ ಫ್ಲವರ್ ಅಲ್ಲ, ಫೈರ್. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ನಮ್ಮ ಜೊತೆಗೆ ಇವತ್ತು ಹಿರಿಯ ವಕೀಲರಾಗಿರುವಂತಹ ಎಸ್ ಬಾಲನ್ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಕಾನೂನಿಗೆ ಬದ್ಧ, ಕಾನೂನು ಹೋರಾಟಕ್ಕೆ ಸಿದ್ಧ ಅಂತ ಧರ್ಮಸ್ಥಳ ಪ್ರಕರಣದಲ್ಲಿ ತುಂಬಾ ಡೇರಿಂಗ್ ಅಲ್ಲಿ ಹೋಗ್ತಾ ಇದ್ದೀರಿ ಸರ್. ನೀವು ನನ್ನನ್ನು ಹಿರಿಯ ವಕೀಲ ಅಂತ ಹೇಳಿದ್ರಿ. ನಾನು ಹಿರಿಯ ವಕೀಲ ಅಲ್ಲ, ವಕೀಲ. ಈ ಹಿರಿಯ ವಕೀಲ ಅನ್ನೋ ಕಾನ್ಸೆಪ್ಟೇ ನಾನು ಒಪ್ಪೋದಿಲ್ಲ. ಓಕೆ, ನ್ಯಾಯ, ಬೆಳಕು, ಕತ್ತಲು, ಬೆಳಕು ಕಾಣ್ತಾ ಇದೆ. ಸುಪ್ರೀಂ ಕೋರ್ಟು ಆದೇಶದಿಂದ ಈಗ ಆಫ್ಟರ್ ದಿ ಎಂಡ್ ಆಫ್ ಟನಲ್ ಬೆಳಕು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಅದು ಅಲ್ಲ, ಕಮ್ಯುನಿಸ್ಟ್ ಕಮಂಗಿಗಳೆಲ್ಲ ಈ ಪ್ರಕರಣದಲ್ಲಿ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಧಕ್ಕೆ ತರ್ತಿದ್ದಾರೆ ಅಂತೆಲ್ಲ ಆರೋಪಗಳು ಬಂತು ಅಂತ. ಹೌದು, ನ್ಯಾಯ ಕೇಳಿದರೆ ಹಂಗೆ ಹೇಳ್ತಾರೆ ಅವರು. ಜೀವಗಳು, ಮನುಷ್ಯರು, ದೇಶ, ಸಮಾಜ, ಕಾನೂನು, ಸಂವಿಧಾನ ಇದೆಲ್ಲ ನ್ಯಾಯ ಕೇಳುತ್ತೆ. ಕಮ್ಯುನಿಸ್ಟ್ರು ಯಾವಾಗಲೂ ನ್ಯಾಯ ಕೇಳ್ತಾರೆ. ಅನ್ಯಾಯ ಆದರೆ, ಅನ್ಯಾಯ ವಿರೋಧ, ನ್ಯಾಯ ಕೇಳ್ತಾರೆ. ಇದಕ್ಕೆ ಚಿಗುವರ ಹೇಳಿದರು, ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ನ್ಯಾಯ ಕೇಳಿ ಅನ್ಯಾಯಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತಾರೆ, ಧ್ವನಿ ಎತ್ತಾರೆ, ಅವರೆಲ್ಲ ನನ್ನ ಅಣ್ಣ ತಮ್ಮಂದರು, ನನ್ನ ಸಂಗಾತಿಗಳು. ಅವ್ರು ಯಾವುದೇ ಭಾಷೆ ಇರಲಿ, ಯಾವುದೇ ದೇಶ ಇರಲಿ, ಯಾವುದೇ ಜನಾಂಗ ಇರಲಿ, ಅವರು ನನ್ನ ಸಂಗಾತಿ ಅಂತ ಹೇಳಿದರು. ಎಸ್, ಕಮ್ಯುನಿಸ್ಟು ನಾವು ನ್ಯಾಯ ಕೇಳ್ತೀವಿ. ಸೌಜನ್ಯ ಅನ್ನೋ ಒಂದು ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಾರೆ. ಆ ಪ್ರಾಣಿ ಯಾವುದು, ಕೊಂದವರು ಯಾರು ಎಲ್ಲರಿಗೂ ಗೊತ್ತಿದೆ, ತನಿಖೆ ಮಾಡಿಲ್ಲ. ಲೋಕಲ್ ಪೊಲೀಸ್ ಫೇಲ್ಡ್. ಅವ್ರು ಫೇಲ್ಡ್ ಅಂದ ತಕ್ಷಣ CID CODಗೆ ಕೊಡ್ತಾರೆ, ಫೇಲ್ಡ್. CBIಗೆ ಕೊಡ್ತಾರೆ, ಫೇಲ್ಡ್. ನಾನು ಈಗ ಹೇಳ್ತೀನಿ, ಈಗ ಯಾರು ತನಿಖೆ ಮಾಡ್ತಾರೆ, ಲೋಕಲ್ ಪೊಲೀಸ್ ಆಫೀಸರ್ ಅವರು ಆರೋಪಿ. CID ಯಾರು ಚಾರ್ಜ್ ಶೀಟ್ ಹಾಕಿದ್ರು ಆರೋಪಿ. ಅಂದ್ರೆ ತನಿಖಾ ಸಂಸ್ಥೆಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ಇಲ್ಲ, ಆರೋಪಿ ಅವರು. ನಂಬಿಕೆ ಪ್ರಶ್ನೆ ಇಲ್ಲ. ಈಗ ದೇ ಆರ್ ಅಕ್ಯೂಸ್ಡ್.
ತನಿಖೆ ಯಾರು FIR ನೊಂದಣಿ ಮಾಡಿದ್ರು, ತನಿಖೆ ಮಾಡಿದ್ರು ಅವರು ಆರೋಪಿ. CODನಲ್ಲಿ ಯಾರು ತನಿಖೆ ಮಾಡಿದ್ರು ಅವರು ಆರೋಪಿ. CBI ಯಾರು ತನಿಖೆ ಮಾಡಿದ್ರು ಅವರು ಆರೋಪಿ. ಅವ್ರ ಮೇಲೆ ಚಾರ್ಜ್ ಶೀಟ್ ಬರುತ್ತೆ, ಬಂದೇ ಬರುತ್ತೆ. ಕಟ್ಕಟದಲ್ಲಿ ಅವ್ರು ನಿಲ್ತಾರೆ. ಸರ್, ನೂರಲ್ಲ ಸಾವಿರಾರು ಸುಳ್ಳುಗಳನ್ನ ಜನರ ತಲೆಗೆ ತುಂಬಿಸುವಂತ ಪ್ರಯತ್ನ ಆಗಿದೆ. ನೀವು ಒಂದು ಕಾನೂನಿನ ಹೋರಾಟ ಮುಖೇನವಾಗಿ ಒಂದು ಸತ್ಯ ಹೊರಗೆ ಬಂದ ಮೇಲೆ ಅದನ್ನ ಜನರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಫೇಲ್ ಆಗ್ತಾ ಇದ್ದೀರಿ. ಕಾನೂನಲ್ಲಿ ನೀವು ಸತ್ಯದ ಪರವಾಗಿ ನಿಂತಿದ್ದೀರಿ, ಕಾನೂನು ಸತ್ಯದ ಪರವಾಗಿ ನಿಂತಿದೆ, ನೀವೆಲ್ಲರೂ ಕೂಡ ಸತ್ಯದ ಪರವಾಗಿ ನಿಂತಿದ್ರೂ ಕೂಡ ಜನರಿಗೆ ಸತ್ಯದ ಅರಿವಾಗ್ತಾ ಇಲ್ಲ. ನೋಡಿ, ಜನರಿಗೆ ಎಲ್ಲ ಅರಿವು ಇದ್ದರೆ ದೇಶ ಈ ಮಟ್ಟದಲ್ಲಿ ಇರೋಲ್ಲ. ಎಲ್ಲರೂ ಒಳ್ಳೆ ಸಂಪತ್ತಲ್ಲಿ ಬದುಕ್ತಿದ್ರು. ದೇಶದಲ್ಲಿ 120 ಕೋಟಿ ಜನರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಔಷಧಿ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಬಟ್ಟೆ ಇಲ್ಲ, ಬರೆ ಇಲ್ಲ, ದಿಂಡು ಇಲ್ಲ, ಬೆಡ್ಡು ಇಲ್ಲ, ಬೆಡ್ಶೀಟು ಇಲ್ಲ, ಶೌಚಾಲಯನೂ ಇಲ್ಲ. 120 ಕೋಟಿ ಜನರು ಹಾಗೆ ಬದುಕ್ತಾ ಇದ್ದಾರೆ. ಅದು ದುರಂತ. ಅದು ಓಕೆ, ಅದನ್ನು ಬಿಟ್ಬಿಡೋಣ, ಅದು ಬೇರೆ ಸಬ್ಜೆಕ್ಟು. ಸೌಜನ್ಯ ವೇದವಲ್ಲಿ, ಆನೆ ಮೌತ, ಜಮುನಾ, ಪದ್ಮಲತಾ, ಕ್ರೂರ ಕೊಲೆ. ಇದಕ್ಕೆ ಹೊಣೆಗಾರರು ಯಾರು? ಪೊಲೀಸರು, ಲೋಕಲ್ ಪೊಲೀಸರು. ಹೊಣೆಗಾರರು ಯಾರು? CID ಹೊಣೆಗಾರರು ಯಾರು? CBI ಹೊಣೆಗಾರರು ಯಾರು? ಮುಖ್ಯಮಂತ್ರಿಗಳು ಹೊಣೆಗಾರರು ಯಾರು? ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಯಡಿಯೂರಪ್ಪ, ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು ಎಲ್ಲರೂ ಹೊಣೆಗಾರರೇ. ಎಷ್ಟು ಜನ ಹೋಮ್ ಮಿನಿಸ್ಟರ್ ಆಗಿದ್ರು? ಸದಾನಂದ ಗೌಡ, ಸಿದ್ದರಾಮಯ್ಯ, DK ಶಿವಕುಮಾರ್, ಕುಮಾರಸ್ವಾಮಿ, ಎಲ್ರು, ಬಸವರಾಜ ಬೊಮ್ಮಾಯಿ, ಎಲ್ಲರನ್ನೂ ಕೂಡ ಆರೋಪ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಿ ನೀವು. ನಾನೆಲ್ಲ ನಿಜ ಅಂಶ ಹಂಗಿದೆ. ನೀವು ಆಸ್ ಎ ಚೀಫ್ ಮಿನಿಸ್ಟರ್ ನಿಮ್ಗೆ ಏನು ಕೆಲಸ? ನಿಮಗೆ ಬಿಸ್ನೆಸ್ ಮಾಡೋದು, ಆಸ್ತಿ ಮಾಡೋದು, ಹಣ ಮಾಡೋದು, ಸೈಟ್ ಮಾಡೋದು, ಇದೇನಾ ಕೆಲಸ ನಿಮ್ಮದು? ಅಲ್ಲಿ ಅಥವಾ ತಾಜ್ ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡು ಮಜಾ ಮಾಡೋದನ್ನ ವಿಷಯ ನಿಮ್ಮದು? ಅರೆ, ನಾಚಿಕೆ ಇಲ್ಲ ನಿಮಗೆ? ಒಂದು ಸಣ್ಣ ಊರಲ್ಲಿ ಎಷ್ಟು ಕೊಲೆ? 424 ಕೊಲೆ, ಅಸಹಜ ಸಾವುಗಳು. 74 ನಾನು ರಿಪೋರ್ಟ್ ಕೊಟ್ಟಿದ್ದೀನಿ. 74 ಅಸಹಜ ಸಾವು ಸತ್ತ ಮೇಲೆ ಅದು ಸರ್ಕಾರದದು. ಅದಕ್ಕೊಂದು ಮರ್ಯಾದೆ ಇದೆ. ಏನಕ್ಕೆ ಮರ್ಯಾದೆ ಇದೆ. ಅದನ್ನು ಹೆಂಗೂ ಊತಾಗಬೇಕು, ಹೆಂಗೂ ಅದನ್ನು ಬರಿಯಲ್ ಮಾಡಬೇಕು, ಏನು ಪ್ರೊಸೀಜರ್ ಮಾಡಬೇಕು, ಇದು ಕಾನೂನು. ಕಾನೂನು ಉಲ್ಲಂಘನೆ ಮಾಡಿ ಬರಿಯಲ್ ಮಾಡಿದ್ಯಾರು? ಊತ ಹಾಕಿದ್ಯಾರು? ಮರೆ ಮಾಚಿದ್ ಯಾಕೆ? ತನಿಖೆ ಯಾಕೆ ಮಾಡಿಲ್ಲ? ಇದಕ್ಕೆ ಯಾರು ಹೊಣೆಗಾರರು? ಹೋಮ್ ಮಿನಿಸ್ಟ್ರು. ಹೋಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್. ಚೀಫ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್. ಆಲ್ ದಿ ಚೀಫ್ ಮಿನಿಸ್ಟರ್ಸ್, ಆಲ್ ದಿ ಹೋಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್. ಆಲ್ ದಿ ಪೊಲೀಸ್ ಆಫೀಷಿಯಲ್ಸ್ ಈಸ್ ರೆಸ್ಪಾನ್ಸಿಬಲ್. ಈಗ DIG, IGP ಇಸ್ ದ ಅಲ್ಟಿಮೇಟ್ ಅಥಾರಿಟಿ. ಏನ್ ಮಾಡ್ತಿದ್ರು ಅವರು? ಇಷ್ಟೆಲ್ಲ ಹೇಳ್ತಿರಲ್ಲ ಬಾಲನ್ ಅವರೇ, ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳೇನಾದ್ರೂ ಇದೆಯಾ? 74 ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಟ್ಟಿದ್ರಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಿರಿ. ನೀವು ಇಷ್ಟು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿದ್ರಿ, ಇಷ್ಟು ಗೃಹ ಮಂತ್ರಿಗಳ ಹೆಸರನ್ನು ಹೇಳಿದ್ರಿ. ಅವರು ಈ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ನಿಮ್ಮಲ್ಲಿ ಇರುವಂತಹ ದಾಖಲೆಗಳೇನು? ಪೂರಕ ದಾಖಲೆಗಳೇನು? ಸೊ ಇನ್ವಾಲ್ವ್ ಅವ್ರು ಕೊಲೆ ಮಾಡಿದ್ರು ಅಂತ ಹೇಳಿಲ್ಲ ನಾನು. ಅವರು ಡೈರೆಕ್ಟ್ ಆರ್ ಇಂಡೈರೆಕ್ಟ್? ನೋ ಡೈರೆಕ್ಟ್, ನೋ ಇಂಡೈರೆಕ್ಟ್. ವಾಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ? ಈ ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಇಂಥ ಘೋರ ಪ್ರಕರಣ ಆದರೆ ಯಾರು ಹೊಣೆಗಾರ? ಆಡಳಿತ ಯಾರು? ಅಲ್ಟಿಮೇಟ್ಲಿ ಚೀಫ್ ಮಿನಿಸ್ಟರ್. ಎಕ್ಸಾಕ್ಟ್ಲಿ. ರೆಸ್ಪಾನ್ಸಿಬಲಿ ಹೋಮ್ ಮಿನಿಸ್ಟರ್, ದೆನ್ DIG, ಬೇರೆ ADGP. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚುಗಳು, ಅವ್ರಿಗೆ ಬಂಗ್ಲು, ಕಾರು, ಬಾಡಿ ಗಾರ್ಡು, ಬಂದೂಕು ಎಲ್ಲನೂ ಕೊಟ್ಟಿದ್ದಾರೆ. ಏನಕ್ಕೆ? ಕತ್ತೆ ಮೇಯಿಸೋದಕ್ಕ? ಇದಕ್ಕೆ ತಾನೆ? ಯು ಆಲ್ ಫೇಲ್ಡ್. ಸೌಜನ್ಯನ ಕ್ರೂರವಾಗಿ ಮಾಡಿ ಕೊಂದಿದ್ದಾರೆ. ಒಂದು ಅಮಾಯಕ ಸಂತೋಷ್ ರಾವ್, ಪಿಮೋಸಿಸ್ ಕಾಯಿಲೆ ಇರೋನು, ಮಾಡಕ್ಕ ಅರ್ಹತೆ ಇಲ್ಲ. ಪಿಮೋಸಿಸ್ ಇದ್ರೆ ಆ ಮೇಲೆ ಸ್ಕಿನ್ ಪೀಲ್ ಆಗೋದಿಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಹೆಂಗಯ್ಯ ನೀವು ಫಿಕ್ಸ್ ಮಾಡಿದ್ರಿ? ಡಾಕ್ಟ್ರು ಒಪಿನಿಯನ್ ಕೊಟ್ಟಿದ್ದಾನೆ ಪಿಮೋಸಿಸ್ ಕಾಯಿಲೆ ಇದೆ ಅಂದು. ಅವನೇ ಆರೋಪಿ ಎಂದು ಹೆಂಗ್ ತೋರಿಸಿದ್ರಿ ನೀವು? ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಆದ ಸಂದರ್ಭದಲ್ಲಿ ಬಾಲನ್ ಏನ್ ಕತೆ ಮೇಯಿಸ್ತಿದ್ರಾ? ಹೋರಾಟದಲ್ಲಿ ಭಾಗವಹಿಸಿದೆ, ತನಿಖೆ ಮಾಡ್ತಿದ್ರು. ಆವಾಗಲೂ ಕೂಡ ಭಾಗವಹಿಸಿದ್ದೀನಿ.
ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಆವಾಗಲೂ ಕೂಡ ಧ್ವನಿ ಎತ್ತಿದ್ವಿ. ಸರ್ಕಾರ ವೆರಿ ಪವರ್ಫುಲ್ಲು, ಐ ವಿಟ್ನೆಸ್ಸು ನಮಗೆ ಸಿಗಲಿಲ್ಲ, ಮೆಡಿಕಲ್ ರಿಪೋರ್ಟ್ ನಮಗೆ ಕೊಟ್ಟಿಲ್ಲ. ಸೆಷನ್ಸ್ ನ್ಯಾಯಾಲಯದಲ್ಲಿ ತೀರ್ಪು ಬಂದು ನ್ಯಾಯಾಧೀಶರು ಅವನು ಆರೋಪಿ ಅಲ್ಲ, ಅವನು ಅಪರಾಧಿನೂ ಅಲ್ಲ, ಅವನು ಬಿಡುಗಡೆ ಮಾಡ್ತೀನಿ, ಅವನು ಮಾಡಿಲ್ಲ. ವಿಮೋಸಿಸ್ 2023ನಲ್ಲಿ ಗೊತ್ತಾಯಿತು. ಅದ್ರ ಮೇಲೆ ಹೋರಾಟಗಳಾಯಿತು. ತದನಂತರ ಏನು ಮಾಡಿಬಿಟ್ರು, SIT ಇಲ್ಲ, ಇವರು ಯಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೈಕೋರ್ಟಲ್ಲಿ 5 ರಿಟ್ ಪಿಟಿಷನ್, ಯಾರು ಸೌಜನ್ಯ ವಿಚಾರ ಮಾತಾಡಬಾರ್ದು. 3 ಒರಿಜಿನಲ್ ಸೂಟು. ಸೌಜನ್ಯ ಹೆಸರೆತ್ತಿದ್ರೆ ಅಂದರು, ಸೌಜನ್ಯ ಹೆಸರು ಹೇಳ್ತಿದ್ರೆ FIR. ಈ ಪರಿಸ್ಥಿತಿಗೆ ಯಾರು ತಂದಿದ್ದು? ಕೊನೆಯಲ್ಲಿ ಜಾನ್ ರೋ ಆರ್ಡರ್, ಚಿನ್ನಯ್ಯ ಬಂದ ಮೇಲೆ ಜಾನ್ ರೋ ಆರ್ಡರ್ ತಗೊಂಡ್ರು. ಎಷ್ಟು? ಜೆರಾಕ್ಸ್ಗೆ 9.5 ಲಕ್ಷ. ಎಷ್ಟು? 9.5 ಲಕ್ಷ. 9.5 ಲಕ್ಷ, 9.5 lakhs ಫಾರ್ ಜೆರಾಕ್ಸ್. 338 ಡಿಫೆಂಡೆಂಟ್ಸು. ನಮ್ಗೆ ಕಾಪಿನ ಇಷ್ಟು ಬಂತು. ನಾನು ನವೀನ್ ಸೂರಂಜೆ ಅವರಿಗೆ ಮತ್ತು ಮುನೀರ್ ಕಟ್ಟಿಪಾಲ್ಯ ಮತ್ತು ಭೈರಪ್ಪ ಹರೀಶ್ ಅವ್ರು 3 ಜನಗೆ ರೆಪ್ರೆಸೆಂಟ್ ಮಾಡಿದೆ. ನಮ್ಮ ಆಫೀಸ್ ಪೂರ್ತಿ ಫೈಲು 3 ದಿವಸ ಡಿಕ್ಟೇಷನ್ ಮಾಡಿ ಅದನ್ನು ವೆಕೇಟ್ ಮಾಡೋಕ್ಕೆ ಹಾಕಿದ್ವಿ. ಕೋರ್ಟಿಗೆ ಬಂತು. ಬಂದ ಮೇಲೆ ನ್ಯಾಯಾಧೀಶರು ಜಾನ್ ರೋ ಆರ್ಡರ್ ಅಂದರೆ ಈ ದೇಶದಲ್ಲಿ ಇರೋರು ಯಾರು ಸೌಜನ್ಯ ವಿಷಯ ಮಾತಾಡಬಾರ್ದು, ತನಿಖೆ ಬಗ್ಗೆ ಮಾತಾಡಬಾರ್ದು, ಧರ್ಮಸ್ಥಳ ಅನ್ನೋ ಹೆಸರೆತ್ತಬಾರ್ದು. ಈ ಥರ ಒಂದು ಆದೇಶ ಕೋರ್ಟಿಂದ ಬಂತು. ಅದನ್ನು ಕಿತ್ತಾಕಿದ್ದು ಯಾರು? ಅದರಲ್ಲಿ ಮುಂಚೂಣಿಯಾಗಿದ್ದು ನಾನು. 3 ದಿವಸ ಡ್ರಾಫ್ಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಕೊಟ್ವಿ. ಕೋರ್ಟ್ಗೆ ಬಂತು. ಕೋರ್ಟಲ್ಲಿ ನಾನು ಒಂದು ಮೆಮೊ ಹಾಕಿದೆ. ನೀವೆಷ್ಟು ಕೋಟಿ ಖರ್ಚು ಮಾಡಿದ್ರಿ? 10 ರೂಪಾಯಿ. 10 ರೂಪಾಯಿ ಖರ್ಚು ಮಾಡಿ ಒಂದು ಮೆಮೊ ಟೈಪ್ ಮಾಡಿ ನ್ಯಾಯಾಲಯಕ್ಕೆ ಹಾಕಿದೆ. ಹಾಕಿ ಹೇಳಿದೆ, ಸ್ವಾಮಿ ತಾವು ಕ್ಷೇತ್ರದ ಲಾ ಕಾಲೇಜಲ್ಲಿ ಓದಿದ್ದೀರಾ, ತೊಂದರೆ ಇಲ್ಲ, ಓದ್ಬೋದು. ನೀವು 2004ಅಲ್ಲಿ ಒಂದು ಅಡ್ವೊಕೇಟ್ ಆಫೀಸಲ್ಲಿ ಕೆಲಸ ಮಾಡಿದ್ದೀರಾ, ಅದೇನು ತೊಂದರೆ ಇಲ್ಲ, ಯು ಕ್ಯಾನ್ ಬಿ ಎ ಜೂನಿಯರ್ ಟು ಎನಿಬಡಿ ಎಲ್ಸ್. ಬಟ್ ದ ಪಾಯಿಂಟ್ ಈಸ್ ಯು ವೇರ್ ಹೋಲ್ಡಿಂಗ್ ಬ್ರೀಫ್ ಫಾರ್ ದಿ ಪ್ಲೈಂಟಿಫ್ ಹೂ ಇಸ್ ನನ್ ಅದರ್ ದೆನ್ ಹರ್ಷೇಂದ್ರ ಹೆಗಡೆ. ನೀವು ಅವ್ರಿಗೆ ವಕೀಲರಾಗಿ ವಕಾಲತ್ತು ಒಗ್ಸ್ಬಿಟ್ಟು ಇಲ್ಲಿ ಎಲ್ಲಿ ಸ್ವಾಮಿ ನೀವು ಆದೇಶ ಮಾಡ್ತೀರಾ ಅಂತ ಕೇಳಿದೆ ಓಪನ್ ಕೋರ್ಟಲ್ಲಿ. ಯಾವ ಲಾಯರು ಕೇಳಿಲ್ಲ, ನಾನು ಹೇಳಿದೆ. ನವೀನ್ ಸೂರಂಜೆಗೆ ತಾಕತ್ತಿತ್ತು, ಆ ಮೆಮೋಗೆ ಸಹಿ ಮಾಡಿದ್ರು. ಆದ್ರಿಂದ ಆ ಆರ್ಡ್ರ್ ಬೇರೆ ಕೋರ್ಟ್ಗೆ ಹೋಯ್ತು, ಕಿತ್ತೋಯ್ತದು. ಸೊ ಇದನ್ನ ಮಾಡಿದ್ದು ಬಾಲನ್. ಎಸ್ ಬಾಲನ್ ಇದನ್ನ ಮಾಡಿದ್ದು. ಅದು ಹೋದ ಮೇಲೆನೆ ಎಲ್ಲರೂ ಮಾತಾಡೋಕ್ಕೆ ಶುರುವಾಯ್ತು. ಇಲ್ಲಾಂದ್ರೆ ಬಾಲನ್ ಮೇಲೇನೂ FIR, ನನ್ನ ಮೇಲೇನೂ 100 ಕೋಟಿ ಕೇಳಿ ಡ್ಯಾಮೇಜ್ ಸೂಟ್ ಆಗ್ತಾರೆ. ಬಟ್ ಅದನ್ನೆಲ್ಲ ಮೀರಿ ಅದನ್ನ ಹೊಡೆದಾಕಿದ್ದು ಯಾರು? ಎಸ್ ಬಾಲನ್. ಅದರಿಂದ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಾಂದ್ರೆ ನಿಮ್ಮ ಕ್ಯಾಮ್ರಾ ಇಷ್ಟೊತ್ತಿಗೆ ಸೀಸ್ ಆಗ್ತಿತ್ತು. ಆ ಆದೇಶವನ್ನು ನಾವು ಹೊಡೆದಾಕಿಲ್ಲ ಅಂದರೆ ಇಷ್ಟೊತ್ತಿಗೆ ನಿಮ್ಮ ಕ್ಯಾಮರಾ, ನಿಮ್ದು ಏನನ್ನು ಡಿವೈಸ್ ತಂದಿದ್ದೀರಾ ಎಲ್ಲನೂ ಸೀಸ್ ಆಗ್ತಿತ್ತು. ಪೊಲೀಸರು ಇಲ್ಲೇ ಬಂದು ಕಿತ್ಕೊಂಡು ಹೋಗ್ತಿದ್ರು. ಆ ಥರ ಪರಿಸ್ಥಿತಿ ಇತ್ತು. ಅಲ್ಲೆಲ್ಲೋ ಇದ್ರ ಬಗ್ಗೆ ಮಾತಾಡೋಣ ಅಂದು ಒಂದು ಮೀಟಿಂಗ್ಗೆ ಪರ್ಮಿಷನ್ ಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ಹಾಲು ಕೊಟ್ಬಿಟ್ಟು ಪೊಲೀಸರು ಥ್ರೆಟ್ ಮಾಡಿದ್ರು, ಕೊಡಬೇಡ ಅವ್ರಿಗೆ. ಹಾಲೇ ಕೊಟ್ಟಿಲ್ಲ. ಮತ್ತೆ AITUC ಕಮ್ಯುನಿಸ್ಟ್ ಪಾರ್ಟಿ ಆಫೀಸಲ್ಲಿ ಮೀಟಿಂಗು, ಪೊಲೀಸರು ಬಂದುಬಿಟ್ರು. ಮಾಡಂಗಿಲ್ಲ ನೀವು, ಹೈಕೋರ್ಟ್ ಆರ್ಡ್ರು. ಆ ಪರಿಸ್ಥಿತಿ ಇತ್ತು. ಆಯಿತು, ಕೊಲೆ ಆಯಿತು, ನ್ಯಾಯ ಬೇಕೊಂದು ಕೇಳಬಾರ್ದಂದು 9 ಕೇಸ್ಗಳು ಫೈಲ್ ಮಾಡಿ ಆದೇಶ ತಗೊಂಡ್ರು ಕ್ಷೇತ್ರದವರು. ಯಾರಂದು ಕೇಳಿ? ನೋಬಡಿ ಎಲ್ಸ್. ಅವ್ರಿಗೇನು ಇದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಯಾಕೆ ಖರ್ಚು ಮಾಡಿದ್ರು? ಯಾರ ಅಪ್ಪನ ದುಡ್ಡು ಅದು? ಅವ್ರೇನು ಕಲ್ಲೆತ್ತು, ಮರಳೆತ್ತಿ, ಕಟ್ಟಡ ಕಟ್ಟಿ, ಬೆವರು ರಕ್ತ ಸುರಿದು ಸಂಪಾದನೆ ಮಾಡಿದ. ಜನರು ಕೂಡ ಕಾಣಿಕೆ ಲೂಟಿ ಮಾಡಿದ ದುಡ್ಡು ಎಷ್ಟಿದೆ ಅವ್ರದ್ದು? 2 ಲಕ್ಷ ಕೋಟಿ ಅವರೇ ಹಾಕಿದ್ದು. 75,000 ಜನ ಕೆಲಸ ಮಾಡ್ತಾರೆ. ದುಡ್ಡು ಕೋಟ್ಯಾಂತರ ರೂಪಾಯಿ. ಸೌಜನ್ಯ ಕೊಲೆ ಆಯ್ತಂದು ಮಾತಾಡಿದ್ರೆ ಅಂದರು, ನೈತೋ ಬಾಹರು.
ಕೊನೆಯಲ್ಲಿ ಗೊತ್ತಾಯಿತು ಸೌಜನ್ಯ ಅದು ಫ್ಲವರ್ ಅಲ್ಲ, ಫೈರು. ಸುಟ್ಬಿಡ್ತು. ಸುಟ್ಟಿದೆ ಈಗ ಎಲ್ಲರೂ ನಾಟಕ ಶೇಕಿ. ಈಗ ಇಷ್ಟೆಲ್ಲ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತಾ ಇದ್ದೀರಿ, ಇನ್ನೂ ಕೂಡ ಜನ ನಿಮ್ಮ ಮಾತುಗಳನ್ನ, ನಿಮ್ಮ ನಡೆನುಡಿಗಳನ್ನ ಒಪ್ಪುತ್ತಾ ಇಲ್ಲ. ನೀವು ಇದನ್ನ ಜನರಿಗೆ ತಲುಪಿಸಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ಬರೀ ಕಾನೂನು ಅಂತ ಹೇಳ್ಕೊಂಡು ಕೂತ್ರೆ ಆಗುತ್ತಾ? ನೀವು ಜನಾಂದೋಲನವನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ, ಚಳುವಳಿಯನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. ನೀವು ಕೂತ್ಕೊಂಡು ಕಾನೂನು ಮಾತಾಡ್ತಾ ಕೂತ್ರೆ ಜನರಿಗೆ ಅರ್ಥ ಆಗುತ್ತಾ? ನಾನು ವಕೀಲರಂತಾನೆ ನೀವು ಬಂದಿದ್ದೀರಾ. ಎಕ್ಸಾಕ್ಟ್ಲಿ. ಹಿಂದ್ಗಡೆ ಪುಸ್ತಕ ಇದೆ. ವಕೀಲರ ಕೆಲಸ ಕೋರ್ಟಲ್ಲಿ, ವಕೀಲರ ಕೆಲಸ ಕಾನೂನಲ್ಲಿ, ವಕೀಲರ ಕೆಲಸ ಬ್ಲಾಕ್ ಅಂಡ್ ವೈಟ್. ಬಾಲನ್ ಈ ಹಿಂದೆ ಏನು ಚಳುವಳಿ ಜನಾಂದೋಲನ ಮಾಡೇ ಇಲ್ವಾ? ಅದು ನೋಡಿ ಇದರಲ್ಲಿ ಬಡವರು, ಕಾರ್ಮಿಕರು ಆಯ್ತು. ಇದರಲ್ಲಿ ವಿಷಯ ಬಂದಂತ ಸಂದರ್ಭದಲ್ಲಿ ಬಾಲನ್ ಕರಿದೇ ಇದ್ರು ಹೋಗಲ್ವಾ? ಹಾಗಾದ್ರೆ ಹೋಗ್ತೀನಿ. ಇದಕ್ಕೂ ಹೋಗಿದ್ದೀನಿ. ಫ್ರೀಡಮ್ ಪಾರ್ಕಲ್ಲಿ ಮಾತಾಡಿದ್ದೀನಿ ನೋಡಿ, ಎಷ್ಟು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ಎಷ್ಟು ಹೋರಾಟದಲ್ಲಿ ಫೀಲ್ಡ್ ಸ್ಟ್ರಗಲ್ ಮಾಡಿದ್ದೀನಿ, ನನ್ನ ಮೇಲೆ ಎಷ್ಟು ಕೇಸುಗಳಿತ್ತು, ಈಗ ಎಷ್ಟು ಕೇಸುಗಳಿದೆ. ಬಾಲನ್ ಅವರೇ, ನಿಮ್ಗೆ ಆ ತರದೊಂದು ಶಕ್ತಿ ಇದೆ. ನೀವು ಬೀದಿಗೆ ಇಳಿರಿ, ಹೋರಾಟ ನಡೆಸಿ, ಜನರಿಗೆ ಅರಿವು ಮೂಡಿಸಿ, ಇದು ತಪ್ಪು ಇದು ಸರಿ ಅನ್ನೋದನ್ನ ತಿಳಿಸಿ. ಅದನ್ನ ಮಾಡ್ತಾ ಇದ್ದೀನಿ. ಈಗ ನೀವು ಕೇಳೋಕೆ ಉತ್ತರ ಕೊಡಿ. ಯಾಕೆ ನಾನು ಕೋರ್ಟ್ಗೆ ಹೋಗಿದ್ದೆ, ಟೈಮ್ ಎಷ್ಟು ಈಗ 11:15. ಕೋರ್ಟನ್ನು ಬಿಟ್ಟು ಯಾಕೆ ಕೂತಿದ್ದೀನಿ ಇಲ್ಲಿ? ಅದಕ್ಕೆ ಕೂತಿದ್ದೀನಿ. ಇದು ಮಾಧ್ಯಮದಲ್ಲಿ ಒಂದು ಎಫೆಕ್ಟಿವ್. ಈಗ ದೊಡ್ಡ ಮೀಡಿಯಾಗಳಿದೆ. ವೆರೀಸ್ ರಿಪಬ್ಲಿಕ್ ಟಿವಿ, ಮಿಸ್ಟರ್ ಅರ್ನಾಬ್ ಗೋಸ್ವಾಮಿ, ನೇಷನ್ ವಾಂಟ್ ಟು ನೋ ಅಬೌಟ್ ದಿಸ್, ವೇರ್ ಆರ್ ಯು? ಟೈಮ್ಸ್ ನೌ, ವೇರ್ ಆರ್ ಯು? ನವಲೇಖನ ಅಮ್ಮನ ಹೆಸರು, ವೇರ್ ಆರ್ ಯು ಮೇಡಮ್? CNN, IBN, ವೇರ್ ಆರ್ ಯು? ವೇರ್ ಈಸ್ ನ್ಯಾಷನಲ್ ಮೀಡಿಯಾ, ಗೋಧಿ ಮೀಡಿಯಾ? ಎಲ್ಲ ಮೋದಿ ಕಾಲ ಮೇಲೆ ಕೂತಿದ್ದೀರಾ. ಅವ್ರು ಹಾಕೋ ದುಡ್ಡನ್ನು ನಕ್ಕಿ ಬಾಳ್ತಾ ಇದ್ದೀರಾ. ಏನಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಡಿಬೇಟ್ ಮಾಡಿ? ಕಾಲ್ ಮೀ ಮಿಸ್ಟರ್ ಅರ್ನಬ್ ಗೋಸ್ವಾಮಿ, ನೇಷನ್ ವಾಂಟೆಡ್ ಟು ನೋ ಅಂತ ಹೇಳ್ತಾ ಇದ್ದೀನಿ. ವೆರಿ ಸಿ ಅವ್ರನ್ನೆಲ್ಲ ಬಿಡಿ ಸರ್. ನಾವು ಸೌಜನ್ಯ ಪರವಾಗಿ ಇದ್ಕೊಂಡು, ನ್ಯಾಯ ಪರವಾಗಿ ಇದ್ಕೊಂಡು, ಜನಪರವಾಗಿ ಇದ್ಕೊಂಡು ಕೆಲಸ ಮಾಡ್ತಿದ್ದೀವಿ. ನಾವು ನಿಮ್ಮಲ್ಲಿ ಬಂದಿರೋದು ಅದೇ ಕಾರಣಕ್ಕೋಸ್ಕರವಾಗಿ, ಜನರಿಗೆ ಸತ್ಯಾಂಶ ನಿಜಾಂಶ ತಿಳಿಲಿ, ಕೋರ್ಟಲ್ಲಿ ಏನಾಗ್ತಾ ಇದೆ, ಮತ್ತೆ ಕಾನೂನಿನಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹೋಗಿ ನೋಡಿ. ಈಗ ನೀವು ಗೂಗಲ್ ಮಾಡಿದರೆ ಬರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಒಳ್ಳೆಯ ಆದೇಶ, ವಾದ ಮಂಡನೆ ಮಾಡಿದ್ದಾರೆ. ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಅವರು ಹೇಳ್ತಾರೆ CID, COD, CBI ಎಲ್ಲರೂ ಫೇಲ್ಯೂರ್ ಅಂತ ಹೇಳಿದ್ದಾರೆ. CBIಗೆ ಮತ್ತೆ ಕೊಡೋದ್ರಲ್ಲಿ ನ್ಯಾಯ ಇಲ್ಲ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ CBI ಇದರಲ್ಲಿ ಸರಿಯಾಗಿ ನಡ್ಕೊಳ್ಳ ಅಂತ ಹೇಳ್ತಾರೆ. ಇದನ್ನು ಮರು ವಿಚಾರಣೆ ಮಾಡಬೇಕಂದು ಆದೇಶ ಬಂದಿದೆ. ಎಕ್ಸಾಕ್ಟ್ಲಿ ಸರ್, ಇದೆಲ್ಲವೂ ಕೂಡ ಆಗ್ತಾ ಇದೆ. ಒಂದಿಷ್ಟು ಪತ್ರಿಕೆಗಳು ಇದನ್ನ ಪ್ರಕಟಿಸ್ತಾ ಇದ್ದಾವೆ, ಮಾಧ್ಯಮಗಳು ಇದನ್ನ ಸುದ್ದಿ ಮಾಡ್ತಾ ಇದ್ದಾವೆ, ಎಲ್ಲವೂ ಸರಿ. ನೋಡಿ, ಈ SIT ರಚನೆ ಆದಂತ ಸಂದರ್ಭದಲ್ಲಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಅಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲರೂ ಕೂಡ ಹೋದ್ರು, ವಕೀಲರು ಹೋದ್ರು, ಮತ್ತೊಬ್ರು ಹೋದ್ರು, ರಾಜಕಾರಣಿಗಳು ಹೋದ್ರು, BJP ಅವರು ಹೋದ್ರು, ಕಾಂಗ್ರೆಸ್ನವ್ರು ಹೋದ್ರು, ಎಲ್ಲರೂ ಹೋದ್ರು. ಅವರೆಲ್ಲ ಹೋಗಿ ಏನ್ ಹೇಳಿದ್ರು, ಏನ್ ಮಾಡಿದ್ರು, ಅದೇ ರೀತಿಯಲ್ಲಿ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಇಷ್ಟೆಲ್ಲ ನಿಜಾಂಶ ಹೊರಗೆ ಬರ್ತಾ ಇದೆ. ನೀವು ಹೋಗಿ ಜನರಿಗೆ ತಲುಪಿಸಿ ವಿಷಯಗಳನ್ನ. ಅದಕ್ಕೆ ಈಗ ಚಿನ್ನಯ್ಯ ಅನ್ನೋನು ಹೊರಗೆ ಬಂದ, FIR ಆಯಿತು. ನಾವು ತಕ್ಷಣ ನಾನು ಹೋದೆ, ಚೀಫ್ ಮಿನಿಸ್ಟರ್ ಮನೆಗೆ ಹೋಗಿ ನಾವು ಮನವಿ ಕೊಟ್ವಿ. ಈ ಥರ ಇದು ಘೋರ ಅಪರಾಧಗಳಾಗಿದೆ, ಕಾನ್ಸ್ಟಿಟ್ಯೂಟ್ ಸಿಟ್ ಅಂದೇಳಿ ಕೊಟ್ವಿ. ನಾನು ಆ ಟೀಮಲ್ಲಿ ಇದ್ದೆ. ತದನಂತರ ವುಮನ್ ಕಮಿಷನ್ ಕೂಡ ಲೆಟ್ರ್ ಬರೆದಿದ್ರು. ಸಿಟ್ಟು ಕಾನ್ಸ್ಟಿಟ್ಯೂಟ್ ಆಯಿತು. ಈಗ 2.5 ಪೇಜ್ ರಿಪೋರ್ಟ್ ಹಾಕಿದ್ರು. 2,500 ಪೇಜ್, ಈಗ 7,000 ಪೇಜ್ ರಿಪೋರ್ಟ್ ಹಾಕಿದ್ರು. ಚಿನ್ನಯ್ಯ ದೂರು ಕೊಟ್ಟಿದ್ದು ಕೊಲೆ ಮತ್ತು ಅತ್ಯಾಚಾರ. ಈಗ ನನ್ನ ಪ್ರಶ್ನೆ, ಲೋಕಲ್ ಪೊಲೀಸರು ಕೊಲೆ ಆಗಿದೆ ಅಂದರೆ ನೀವು ಕೊಲೆ ಕೇಸ್ ರಿಜಿಸ್ಟರ್ ಮಾಡಿ, ಅತ್ಯಾಚಾರ ಆಗಿದೆ ಅಂದರೆ ಅತ್ಯಾಚಾರ ಕೇಸ್ ರಿಜಿಸ್ಟರ್ ಮಾಡಿ, ಅದನ್ನು ಬಿಟ್ಬಿಟ್ಟು ಸುಳ್ಳು ಆರೋಪ ಅಂದು ಯಾಕೆ ಕೇಸ್ ನೋಂದಣಿ ಮಾಡಿದರು? ನಂಬರ್ 1. ಸಿಟ್ ಕಾನ್ಸ್ಟಿಟ್ಯೂಟ್ ಆಯಿತು. ಇದುವರೆಗೆ ಸಂಬಂಧಪಟ್ಟ ಆರೋಪಿಗಳನ್ನ ಯಾಕೆ ಕರೆಸಿಲ್ಲ?
ವಿಚಾರಣೆಗೆ ಇನ್ನ ಏನು ಅವ್ರ ಜೊತೆ ಪಾರ್ಟಿ ಮಾಡ್ಕೊಳ್ಳಕ್ಕ ಹ್ಮ್ ಕರ್ಸಿಲ್ಲ, ವಿಚಾರಣೆ ಮಾಡಿಲ್ಲ. ಅವನು ಏನು ಹೇಳಿದ, ಸ್ಕೂಲ್ ಗರ್ಲ್ಸ್ದು ಏನಾನು ಬಂತು, ಊತಾಗ್ದೆ. ಅವರ ಮರ್ಮಾಂಗದಲ್ಲಿ ರಕ್ತ ಸುರಿತಿತ್ತು, ಊತಾಗ್ದೆ. ಊತಾಗ್ದೆ ಅಂದೇಳಿ ಊತ ಹಾಕಿದ್ದವ್ರು ಯಾರೊಂದು ವಿಚಾರಣೆ ಮಾಡಿರ್ಬೇಕಾ? ಹುಡುಗಿ ವಯಸ್ಸೇನು, ಎಲ್ಲಿಂದ ಬಂತು, ಗಾಡಿ ಯಾರು ತಂದಿದ್ದು, ಸ್ಕೂಟ್ರ್ ಯಾರು ಕೊಟ್ಟಿದ್ದು, ನಿಮ್ಗೆ ಮೋಟರ್ ಸೈಕಲ್ ಯಾರು ಕೊಟ್ಟಿದ್ದು, ಏನವನ್ನು ಎಲ್ಲಿಂದ ತಂದರು, ಯಾರು ಕೊಡಿಸಿದ್ರು, ನಿನಗೆ ಯಾರು ಸಂಬಳ ಕೊಟ್ಟಿದ್ದು? ಇವನು ಊತ ಹಾಕಿದ್ದು. ಊತ ಹಾಕಿದ್ದಕ್ಕೆ ಸಂಬಳ ಯಾರು ಕೊಟ್ಟಿದ್ದು? ಈಗ ಎಲ್ರಿಗೂ ಗೊತ್ತಿದ್ದ ಅವ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ, ಅವರೇ ಸಂಬಳ ಕೊಡ್ತಿದ್ರು. ಮತ್ತು ಊತ ಹಾಕಕ್ಕೆ ಯಾರು ಕೊಟ್ಟರು? ಇದ್ರ ಬಗ್ಗೆ ತನಿಖೆ ಏನಾಯ್ತು? ಈಗ ನೀವು 7,000 ಪುಟ ಚಾರ್ಜ್ ಶೀಟ್ ಹಾಕಿದ್ದೀರಾ, ಏನಂದ ಹಾಕಿದ್ದೀರಾ ನೀವು? ಅದರಲ್ಲಿ ಯಾರು ಆರೋಪಿ? ಯಾರು ಆರೋಪಿ? ನೀವು ಅವರಾಗಿ ನನಗೆ ಗೊತ್ತಿದ್ದ, ಅವ್ರ ಚಾರ್ಜ್ ಶೀಟ್ ಪ್ರಕಾರ ಅವನೇ ಆರೋಪಿ, ಜಯಂತೆ ಆರೋಪಿ, ಮಟನ್ ಅವರೇ ಆರೋಪಿ, ತಿಮ್ರೋಣಿನ ಅವ್ರು ಹೆಂಗೆ ಅವ್ರು ಮಾಡಿದ್ರ, ಮರ್ಡ್ರ್ ಮಾಡಿದ್ರ, ವಿಸಿಲ್ ಬ್ಲೋವರ್ಸು ನ್ಯಾಯ ಕೇಳಿದ್ರು, ಅವ್ರ ಮೇಲೇ 7,000 ಪುಟ ಚಾರ್ಜ್ ಶೀಟ್ ರಿಪೋರ್ಟ್ ನಾಟ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ನಾನು ಒಂದು ಹೈಕೋರ್ಟಲ್ಲಿ ಕುಸುಮಾವತಿ ಪರ PIL ಹಾಕಿದ್ದೀನಿ. 74 ಅಸಹಜ ಸಾವುಗಳು, ಅದರಲ್ಲಿ ಮಹಿಳೆಯರು ಪುರುಷರು ಎಲ್ಲ ಇದ್ದಾರೆ. ಅಲ್ಲಿರೋ ಲಾಡ್ಜ್ಗಳಲ್ಲಿ ಹೋಗಿ ಸ್ಟೇ ಮಾಡ್ತಾರೆ, ಕಾಣೆ ಹಾಕ್ತಾರೆ, ಹೆಣ ಸಿಗುತ್ತೆ. ಹೆಣವನ್ನು ಏನು ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಇಲ್ಲದೆ ಏನು ಪ್ರೊಸೀಜರ್ ಪಾಲನೆ ಮಾಡಬೇಕು ಅದು ಮಾಡಿದೆ. ಆದರೆ ಸರ್ಕಾರದಿಂದ ದುಡ್ಡು ಮಾತ್ರ ತಗೊಂಡಿದ್ದಾರೆ. ಅಂದ್ರೆ ಧರ್ಮಸ್ಥಳದಲ್ಲಿ ಬಿದ್ದಿರೋ ಎಲ್ಲ ಹೆಣಗಳು ಯಾರು ಈಗ ಆರೋಪದ ಸ್ಥಾನದಲ್ಲಿ ಇದ್ದಾರೆ ಅವರೇ ಮಾಡಿಸಿರೋದು ಅಂತ ನೀವು ಹೇಳ್ತಿದ್ದೀರಿ. ನೋಡಿ, ಅದು ಪೊಲೀಸರು ತನಿಖೆ ಮಾಡಬೇಕು. ಒಂದು ಹೆಣ ಬಿದ್ದಿದೆ, ಯಾರು ಸಾವು, ಅದು ಹೆಣ ಬಿದ್ದಿದ್ರೆ ಅದು ಅಸಹಜ ಸಾವ, ಕೊಲೆನ, ಆತ್ಮಹತ್ಯೆನ, ಅಪಘಾತನ, ಅದನ್ನು ಕಂಡುಹಿಡಿಯೋ ಕೆಲಸ ಯಾರ್ದು? ಡಾಕ್ಟ್ರದ್ದು. ಯಾಕೆ ಡಾಕ್ಟ್ರು ಕಂಡುಹಿಡ್ದಿಲ್ಲ? ಅದನ್ನ ಕಂಡುಹಿಡಿಯೋ ಕೆಲಸ ಪೊಲೀಸರದು, ಅವ್ರು ಯಾಕೆ ಕಂಡು? ಅಂದ್ರೆ ಇಲ್ಲಿ ಏನೋ ಒಂದು ಪಟ್ಟಭದ್ರ ಹಿತಾಸಕ್ತಿ ಇದೆ ಅಂತ ಆಯ್ತು. ಇದೆ, ಇದು ಆಯ್ತು ಅಲ್ಲ, ಅದೇ ಅದು. ಇದು ಹೆಂಗಾಯ್ತು? 74 ಜನ ಸತ್ತಿದ್ದಾರೆ. ಅದರಲ್ಲಿ ಸತ್ತದ್ದು ಹೇಳಿ ಆಕ್ಸಿಡೆಂಟ್ ಅಂದೇಳಿ, ಅಪಘಾತ ಅಂದೇಳಿ, ಆತ್ಮಹತ್ಯೆ ಅಂದೇಳಿ, ಇಲ್ಲ ಕೊಲೆ ಅಂದೇಳಿ, ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್, ಏನಾಗಲೂ ಒಂದು. ವಾಟ್ ಈಸ್ ದ ಕಾಸ್ ಆಫ್ ಡೆತ್? ನೋಡಿ, ಇದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾರೆ, ಗೂಗಲ್ ಮಾಡಿ ಬರುತ್ತೆ ನೋಡಿ. ಇದು ಪುಣ್ಯ ಸ್ಥಳ, ಜನ ಬರ್ತಾರೆ, ಇಲ್ಲಿ ಸತ್ರ ಸ್ವರ್ಗಕ್ಕೆ ಹೋಗ್ಬೇಕು ಅಂದು ಕೂಡ ಸಾಯ್ತಾರೆ ಅಂತ ಹೇಳ್ತಾರೆ. ಅರೆ, ನೀವು ಯಾರಪ್ಪ ಅದನ್ನು ಹೇಳೋಕೆ? ಪೊಲೀಸರು ಹೇಳ್ಬೇಕು. ನೀವೇನು ಪೊಲೀಸಾ? ನಮ್ಮ ಅಶೋಕ್, ಯಾರು ಅಶೋಕ್? ಮಾಜಿ ಗೃಹ ಮಂತ್ರಿಗಳು ಈಗ ಮುಖ್ಯಮಂತ್ರಿ ಆಗ್ಬಿಡ್ಬೇಕಂದು ಅದೇ ಆಸೆ ಅವ್ರಿಗೆ. ಆಸೆನಾ ಇಲ್ವಾ? ಅವ್ರನ್ನೇ ಕೇಳಬೇಕು ಅದು ನಾವು. ಅವ್ರನ್ನ ಹೇಳ್ತಾರೆ, ಸೌಜನ್ಯ ಕೊಲೆ ಆದ ತಕ್ಷಣ ನಾನು ಅಶೋಕ್ರವ್ರಿಗೆ ಫೋನ್ ಮಾಡಿದೆ, ರೆಕಾರ್ಡಲ್ಲಿದೆ. ಅಶೋಕ್ರವ್ರು ಹೇಳಿದ್ರು, ನಾನು ಎಲ್ಲ ಮಾಡ್ತೀನಿ, ಡೋಂಟ್ ವರಿ, ಬಿ ಹ್ಯಾಪಿ. ಬಿ ಹ್ಯಾಪಿ ಅನ್ನೋದು ನಾನು ಹೇಳೋದು, ಅವ್ರು ಹೇಳಿಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ, ಎವ್ರಿಥಿಂಗ್ ವಿಲ್ ಗೋ ಫೈನ್. ಲೆಟ್ ಅಸ್ ಹ್ಯಾವ್ ಡೈನ್ ವಿತ್ ಎ ಕಪ್ ಆಫ್ ವೈನ್ ದಟ್ ವಿಲ್ ಶೈನ್ ಎಂದು ಹೇಳಿದ್ದು ಯಾರು? ಅಶೋಕ್. ಯಾಕೆ ಹೇಳಿದ್ರು? ವೆನ್ ಎ ಗರ್ಲ್ ಇಸ್ ಬೀಯಿಂಗ್ ದ ಹೋಮ್ ಮಿನಿಸ್ಟರ್, ವಾಟ್ ಈಸ್ ಯುವರ್ ರೋಲ್? ಏನು ಮಾಡಿದ್ರು? ಪೊಲೀಸರಿಗೆ ಆದೇಶ ಕೊಟ್ಟರು. ಕನೆಕ್ಷನ್ ಅದು. ಯಾರು ಕೊಟ್ಟಿದ್ದು? ಗೃಹ ಮಂತ್ರಿಗಳು. ಪೊಲೀಸರಿಗೆ ಆದೇಶ. ಪೊಲೀಸರು ಏನು ಮಾಡಿದ್ರು? ಅಮಾಯಕನ್ನ ಬಂಧಿಸಿದ್ರು. ಪೊಲೀಸರಿಗೆ ಆದೇಶ. ಡಾಕ್ಟ್ರುಗಳು ಏನು ಮಾಡಿದ್ರು? ಸೌಜನ್ಯ ವಜೈನ, ವಲ್ವ, ಐಮನ್, ರುಪ್ಚರ್, ರಕ್ತ, ಸೆಮಿನಲ್ ಸ್ಟೈನ್ಸ್, ಪ್ಯೂಬಿಕ್ ಹೇರ್ ಎಲ್ಲನೂ ಕಲೆಕ್ಟ್ ಮಾಡಿದ್ರು. ಏನಾಯ್ತದು? ಅದನ್ನು FSL ಕಳಿಸಿದಾಗ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಬಂತು. ಸೊ ಇದು ಕನೆಕ್ಷನ್ ಎಲ್ಲಾಗುತ್ತೆ? ಅವರು ಗೃಹ ಮಂತ್ರಿ ಅಶೋಕ್ರವರಿಗೆ ಫೋನ್ ಮಾಡ್ತಾರೆ, ಗೃಹ ಮಂತ್ರಿ ಪೊಲೀಸರಿಗೆ ಆದೇಶ ಮಾಡ್ತಾರೆ, ಎಲ್ಲನೂ ಉಲ್ಟಾ ಸೀದಾ ಆಗುತ್ತೆ.
ಫ್ಯಾಕ್ಟು ಫಿಕ್ಷನ್ ಆಗುತ್ತೆ, ಕತ್ಲು ಬೆಳಕಾಗುತ್ತೆ, ಬೆಳಕು ಕತ್ಲಾಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಅಂದರ್ ಬಲ್ಟಿ ಆಗುತ್ತೆ. ಸೌಜನ್ಯ ಪ್ರಾಣಕ್ಕೆ ನ್ಯಾಯನೇ ಸಿಗಲಿಲ್ಲ. 2012 2012 ಸೌಜನ್ಯ ಕೊಲೆ ಪ್ರಕರಣಕ್ಕೆ 1 ತಿಂಗಳು ಮುಂಚೆ ಆನೆ ಮೌತನ ತಂಗಿ ಯಮುನಾ ಡಬಲ್ ಅದೇ ಕ್ಷೇತ್ರದಲ್ಲಿರೋ ಒಂದು ಸೂಪರ್ವೈಸರ್ ದೂರು ಕೊಡ್ತಾನೆ. 2013 BRC ರಿಪೋರ್ಟ್ ಹಾಕ್ತಾರೆ. ಇವತ್ತು ಅಲ್ಲೇ ಬಿದ್ದಿದೆ. ಅವ್ರದ್ದು 2.5 ಎಕರೆ ಜಮೀನಿತ್ತು, ಪಿತ್ರಾಜ್ ಸ್ವತ್ತು. ಅಲ್ಲಿ ಇವತ್ತು ಅಯೋಧ್ಯ ಲಾಡ್ಜ್ ಇದೆ. ಲಾಡ್ಜ್ ಓನರ್ ಯಾರು? ಅವರೇ ಓನರು. ಮತ್ತೆ ಟಚ್ ಆಯ್ತಾ ಅದು? ನಾನು ಅದ್ರ ಮೇಲೆ ನೀವೇನು ಮಾಡಿದ್ದೀರಾ ಅಂತ ಮತ್ತೆ ಕೇಳ್ತೀರಾ ನೀವು. ನಾನು ಅದ್ರ ಮೇಲೆ MP MLA ಕೋರ್ಟಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದೀನಿ. ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಅಕ್ಯೂಸ್ ನಂಬರ್ 3 ಅವನು ಸೂಪರ್ವೈಸರ್ ಯಾರು ದೂರು ಕೊಟ್ಟ ಅವನು. ಅಕ್ಯೂಸ್ ನಂಬರ್ 4 FIR ನೋಂದಣಿ ಮಾಡಿರುವ ಪೊಲೀಸ್ ಅಧಿಕಾರಿ. ಅಕ್ಯೂಸ್ ನಂಬರ್ 5 ತನಿಖೆ ಮಾಡಿ C ರಿಪೋರ್ಟ್ ಹಾಕಿದ್ರೆ ಪೊಲೀಸರ ಅಧಿಕಾರಿ. ಇವತ್ತು ಆದೇಶಕ್ಕಿದೆ. ಈಗ ನಿಮ್ಮ ಮೇಲೆ ಬಹಳ ದೊಡ್ಡ ಆರೋಪಗಳು ಬಂತು. ನಿಮಗೆ ಫಾರಿನ್ ಫಂಡ್ ಆಗಿದೆ, ಅದಾಗಿದೆ, ಇದಾಗಿದೆ ಎಲ್ಲವೂ ಕೂಡ. ಆಮೇಲೆ ಮೊನ್ನೆ ಪ್ರಕಾಶ್ ರಾಜ್ ಅವರಿಗೂ ಈ ಎಲ್ಲ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿ 200 ಕೋಟಿ ಎಲ್ಲ ದೊಡ್ಡ ಫಂಡಿಂಗ್ ಎಲ್ಲ ಆಯ್ತು ಅಂತೆಲ್ಲ ಆಯ್ತು. ಅದ ಕೋರ್ಟಲ್ಲಿ ನೀವು ಅದು ಅಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ರಿ. ಚಿನ್ನಯ್ಯ ಪರಮ ಸುಳ್ಳ ಅಂತ ನೀವು ಸಾಬೀತು ಮಾಡಿದ್ದೀರಿ. ನೋಡಿ, ನನ್ನ ಮೇಲೆ ಯಾರು ಇದುವರೆಗೆ ಆರೋಪ ಮಾಡಿಲ್ಲ. ನನಗೆ ದುಡ್ಡು ಬಂತು. ನವೀನ್ ಸೂರಂಜೆ ಒಂದು 10 ರೂಪಾಯಿ ಕೊಟ್ಟಿದ್ದಾನೆ, ಅದಕ್ಕೆ ಸ್ಟಾಂಪ್ಗೆ ಸರಿ ಹೋಯ್ತು. ನನ್ನ ಪಾಕೆಟ್ಗೆ ಯಾವ ನೋಟೇ ಬಂದಿಲ್ಲ, ಲೂಟು ಮಾಡಿಲ್ಲ, ನೋಟು ಇಲ್ಲ. ಹೇಳೋರ್ಗೆ ಕೊಡಬೇಕು ಶಾರ್ಟು ಬೂಟು ಏಟು ಎಲ್ಲ. ನಾನು ಲೂಟು ಮಾಡಿಲ್ಲ. 10 ರೂಪಾಯಿ ಕೊಟ್ಟರು, 10 ರೂಪಾಯಿಗೆ ನಾನು ಲೆಕ್ಕ ಕೊಟ್ಬಿಟ್ಟೆ. ಅದು ಸ್ಟಾಂಪ್ ಇಷ್ಟ ಆಯಿತು, ಟೈಪಿಂಗ್ ಇಷ್ಟ ಆಯಿತು ಅಂದ್ರೆ ಲೆಕ್ಕ ಕೊಟ್ಬಿಟ್ಟೆ. 10 ರೂಪಾಯಿ ಬಿಟ್ಟು ನನಗೆ ಯಾವುದೇ ದುಡ್ಡು ಬಂದಿಲ್ಲ. ಆಯಿತಾ? 10 ರೂಪಾಯಿ ಬಂತು. ಬೇರೆ ರಿಟ್ ಪೆಟಿಷನ್ಗೆ ಒಂದು 1000 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಯಾರೋ ಕೊಟ್ಟರು ತಗೊಂಡಿದ್ದೀನಿ, ಯಾಕಂದರೆ ವಕೀಲರು ಫ್ರೀಯಾಗಿ ನಾನು ಮಾಡಬಾರ್ದು. ಅದರಿಂದ ಅದು ಒಂದು 1000 ರೂಪಾಯಿ ಬಂತು. ಸೆಷನ್ಸ್ ಕೋರ್ಟಲ್ಲಿ ವಾದ ಮಾಡಿದ್ದಕ್ಕೆ ಒಂದು 500 ರೂಪಾಯಿ ಬಂತು. ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪೆಟಿಷನ್ ಹಾಕಿದ್ದಕ್ಕೆ ಒಂದು 1000 ರೂಪಾಯಿ ಬಂತು. ಒಟ್ಟಾರೆ 3000 ರೂಪಾಯಿ ಬಂದಿದ್ದೆ. 3 ಕೇಸ್ಗೆ 3000 ಬಂದಿದೆ. ಫೀಸ್ ತಗೊಂಡು ಆಸ್ ಎ ಲಾಯರ್ ಐ ಆಮ್ ವರ್ಕಿಂಗ್. ಫಾರಿನ್ ಫಂಡು ಆಯಿತು. ಇದೆಲ್ಲ ಯಾರು ಬುರುಡೆ ಗ್ಯಾಂಗ್ ಅನ್ನೋ ಒಂದು ಪದ ಉಪಯೋಗ ಮಾಡಿದ್ದು ಯಾರು? ಫಾರಿನ್ ಫಂಡು, ಫಾರಿನ್ ದುಡ್ಡು. ಕೇರಳದಿಂದ 200 ಕೋಟಿ, ಅದರಲ್ಲಿ ಪ್ರಕಾಶ್ ರಾಜು. ಆದರೆ ಏನಾಯಿತು, ಹೈಕೋರ್ಟ್ ಅದರಲ್ಲಿ ಕಿತ್ತು ಬಿಸಾಕ್ಬಿಟ್ರು. ಅಂದರೆ ಬುರುಡೆ ಗ್ಯಾಂಗಿಂದ ಹೇಳಿದ್ದು ಈಗ ಎಂಟೈರ್ ಗ್ರೂಪ್ ಎಲ್ಲಿದೆ ಈಗ? ಅದು ಧರ್ಮಸ್ಥಳ, ಅದು ಹಿಂದೂ ಸ್ಥಳ. ಹಿಂದೂ ಧರ್ಮಸ್ಥಳ ಇಲ್ಲ ಅಂದು ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ. ನೀವು ಬುರುಡ ಬಿಡ್ಕೊಂಡು ತಿರುಗ್ತಾ ಇದ್ದೀರಾ. ಇದರಲ್ಲಿ ಒಂದು ವಕೀಲರ ತಂಡೆ ಒಂದು 200 ಕಾರ್ ತಗೊಂಡು ಅಲ್ಲಿ ಹೋದರು ಸಪೋರ್ಟಿಗೆ. ಇಲ್ಲಿ ಯಲಹಂಕ ಶಾಸಕರು ಅವರು ಸಚಿವರಾಗಬಂದು ಆಸೆ ಇನ್ನೂ ಆಗಿಲ್ಲ. ಅವರು ಒಂದು 100 ಕಾರಲ್ಲಿ ಹೋದರು, ಡ್ಯಾನ್ಸೆಲ್ಲ ಆಡಿದರು. ಸೂಪರ್ ಡ್ಯಾನ್ಸ್. ಅವರು ಸಿನಿಮಾನಲ್ಲಿ ಆ್ಯಕ್ಟಿಂಗ್ ಬಿಟ್ಟರೆ ಒಳ್ಳೆ ಹೀರೋ ಪೀಸ್ ಅದು. ಒಳ್ಳೆ ದುಡ್ಡು ಮಾಡ್ಬೋದು. ಒಳ್ಳೆ ಡ್ಯಾನ್ಸ್ ಆಡ್ತಾರೆ. ಆ ಸ್ಟೆಪ್ಸ್ ಎಲ್ಲ ಭರತನಾಟ್ಯಂ ಸ್ಟೆಪ್ಪು, ಡಿಸ್ಕೋ ಸ್ಟೆಪ್ ಎಲ್ಲ ಆಡ್ತಾರೆ. ಅವರು ಹೋದರು. ನಮ್ಮ ಸಿದ್ದಣ್ಣ, ಶಿವಣ್ಣ ಇವರು ಅಲ್ಲಿ ಹೋಗಿ ಹಗ್ ಮಾಡ್ಕೊಂಡ್ರು. ಗುಡ್, ಫೈನ್ ಸಿದ್ದಣ್ಣ, ನೀನು ಮಾಡಿದ್ದು ಸರಿಯಣ್ಣ. ಈಗ ಶಿವಣ್ಣಗೆ ಸ್ವಲ್ಪ ಆಟ್ಸಪ್ ಕೊಡಬೇಕಾಗತ್ತೆ. ಯಾಕಂದರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕ ಸರ್ಕಾರ ನಾವು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದರೆ ನಾವು ಮರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ CBI ಟೂತ್ ಆ್ಯಂಡ್ ನೈಲ್ ಅಪೋಸ್ ಮಾಡ್ತಾರೆ. ರಾಮ್ ಜೇಠ್ಮಲಾನಿ ಒಂದು ವಾದ ಮಂಡಿಸಿದ್ದಾರೆ, ಅದು ಆ ಪುಸ್ತಕದಲ್ಲಿದ್ದಾರೆ. ಇದು ನಂದು ಪದ ಅಲ್ಲ, ರಾಮ್ ಜೇಠ್ಮಲಾನಿ ಹೇಳಿದ್ದನ್ನು ನಾನು ಹೇಳ್ತೀನಿ. CBI ಇಸ್ ದ ಮೋಸ್ಟ್ ಕರಪ್ಟಿವ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂದು ರಾಮ್ ಜೇಠ್ಮಲಾನಿ ಹೇಳಿದ್ದಾರೆ. ಅವ್ರನ್ನ ಯಾವ CBI ಚಾಲೆಂಜ್ ಮಾಡಿಲ್ಲ. ಇದರಲ್ಲಿ ಈಗಲೂ CBI ಅನ್ಫೇರ್ ಅಂತ ಹೇಳಿದ್ದಾರೆ. CBI
ಅಂದ್ರೆ ಏನು? ಸೌಜನ್ಯ ಕೇಸನ್ನ ಸಿಬಿಐ ತನಿಖೆ ಮಾಡಿತ್ತು, ಕಂಪ್ಲೀಟ್ಲಿ ಸುಳ್ಳು ತನಿಖೆಯನ್ನ ಮಾಡಿದೆ ಅಂತ ನೀವು ಹೇಳ್ತಿದ್ರಿ ಇಂಡೈರೆಕ್ಟ್ಲಿ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಅದನ್ನ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದನ್ನ ನೀವು CID ತನಿಖೆ ಮಾಡಿದ್ದಾರೆ, ತನಿಖೆನೇ ಮಾಡಿದ್ರೆ ನೀವು ಹೆಂಗ್ ಚಾರ್ಜ್ ಶೀಟ್ ಹಾಕ್ತೀರಾ? ಅವ್ರು ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ, ನ್ಯಾಯಾಧೀಶರು ಹೇಳಿದ್ದಾರೆ. ನಾನು ಎಲ್ಲಿ ಹೇಳ್ತಾ ಇದ್ದೀನಿ, ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರೆಡ್ ಎಂಟೈರ್ ಚಾರ್ಜ್ ಶೀಟ್. ನಾನು ಈ ಥರ ಕೇಸ್ ಸುಮಾರು ನಡೆಸ್ತಾ ಇದ್ದೀನಿ. ನಾನು ಇಂಡಿಯಾದಲ್ಲಿ ಡೆಲ್ಲಿಯಿಂದ, ಚೆನ್ನೈಯಿಂದ, ವಿಶಾಖಪಟ್ಟಣದಿಂದ, ವಿಜಯವಾಡದಿಂದ ಬೆಂಗಳೂರುವರೆಗೆ ಇಂಥ ಕೇಸ್ಗಳು ನಡೆಸೋ ಲಾಯರ್. ಈಗ ಐ ಆಮ್ ಅ ಲೈವ್ ಲಾಯರ್. ಈ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಟೋಟಲಿ ಫೇಕ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ CID ಅವರು. ಅದು ಹಾಗೆ ಹಾಕಿದ್ದಾರೆ CBIನವರು. ಅಂದ್ರೆ ಕಾಪಿ ಮಾಡ್ತಿದ್ದೀರಾ ಅಂತ. ಇದರಲ್ಲಿ ಕಳ್ಳ ಯಾರು, ದೊಡ್ಡ ಕಳ್ಳ ಯಾರು, ಸೂಪರ್ ಕಳ್ಳ ಯಾರು ಗೊತ್ತಾಯ್ತು. ಈಗ ಅಲ್ಲ, ಬಾಲನವ್ರಿಗೆ ಗೊತ್ತಿದೆಯಾ ಕಳ್ಳ, ಸೂಪರ್ ಕಳ್ಳ? ಈಗ ಸುಪ್ರೀಂ ಕೋರ್ಟ್ ಹೇಳಿದಲ್ಲ, ಕಳ್ಳ ಯಾರು, ಸೂಪರ್ ಕಳ್ಳ ಯಾರು, ಮಹಾ ಕಳ್ಳ ಯಾರು ಅಂದು. ಅಲ್ಲ, ಸುಪ್ರೀಂ ಕೋರ್ಟ್ CBI ಅನ್ನ ತರಾಟೆಗೆ ತೆಕ್ಕೊಂಡಿದೆ, ಎಲ್ಲವೂ ಸರಿ. ಬಟ್ ಈ ಕಳ್ಳ, ಸೂಪರ್ ಕಳ್ಳ ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ? ಅದು ಆ ಚಾರ್ಜ್ ಶೀಟ್ ಓದಿದ್ರೆ ನಿಮ್ಮ ಮೈಂಡಲ್ಲಿ ಓಡುತ್ತೆ. ಅದು ಚಾರ್ಜ್ ಶೀಟನ್ನು ಫೇಸ್ ಈಗ ಕನ್ನಡಿ ನೋಡಿದರೆ ನನ್ನ ಮುಖದಲ್ಲಿ ಏನಿದೆ ಅಂತ ಕಾಣುತ್ತೆ, ಇಲ್ಲಾಂದರೆ ಹೆಂಗೆ ಕಾಣುತ್ತೆ? ನಿಮ್ಮ ಮುಖ ಕಾಣುತ್ತೆ, ನನ್ನ ಮುಖ ಹೆಂಗೆ ಕಾಣುತ್ತೆ? ಅದು ನೋಡಿದರೆ ಕಾಣುತ್ತೆ. ಅದರಲ್ಲಿ ಮುಖ, ಮೂಗು ಹೆಂಗಿದೆ, ಕಣ್ಣು ಹೆಂಗಿದೆ, ಕಿವಿ ಹೆಂಗಿದೆ, ಇದೆಲ್ಲನೂ ಚಾರ್ಜ್ ಶೀಟಲ್ಲಿ ಕಾಣುತ್ತೆ. ಅವ್ರ ಬ್ರೈನ್ ಹೆಂಗಿತ್ತು ಅದನ್ನು ಕಾಣುತ್ತೆ. ಸ್ವಲ್ಪ ಹೇಳಿ ಸರ್, ಅವ್ರ ಬ್ರೈನ್ ಹೆಂಗಿತ್ತು, ಕಣ್ಣು ಹೆಂಗಿತ್ತು, ಮೂಗು ಹೆಂಗಿತ್ತು, ಬಾಯಿ ಹೆಂಗಿತ್ತು, ಏನು ಎತ್ತ ಅಂತ. ನೋಡಿ, ಅವ್ರ ಬ್ರೈನ್ ಹೆಂಗೆ ವರ್ಕ್ ಮಾಡಿತ್ತು, ಇದನ್ನು ತನಿಖೆ ಮಾಡಬಾರ್ದೆಂದು ತನಿಖೆ ಮಾಡಿಲ್ಲ. ಬ್ರೈನ್ ಹಂಗೆ ವರ್ಕ್ ಆಗಿದೆ. ಅದರಲ್ಲಿ ಸಂತೋಷ್ ರಾವ್ ಅವನೇ. ಸೊ ಅವ್ರ ಕಣ್ಣು ಹಂಗೆ ವರ್ಕ್ ಆಯಿತು, ಅದೇ ಕಿವಿನಲ್ಲಿ ಕೇಳ್ತು. ಅವ್ರ ಬಾಯಲ್ಲಿ ಏನು ಬಂತು, ಸಂತೋಷ್ ರಾವ್ ಆರೋಪಿ ಅಂದು ಬಂತು. ಸಂತೋಷ್ ರಾವ್ ಅತ್ಯಾಚಾರ ಅಂತ ಅದೆಲ್ಲ ಬಂತು. ಅದು ಕಣ್ಣು, ಅವ್ರ ಹೋಲ್ ಬಾಡಿ ಅದು ಹೇಳುತ್ತೆ. ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಹೇಳಿದ ಬಾಯಿ ಯಾವುದು, ಯಾರದ್ದು? ಲೋಕಲ್ ಪೊಲೀಸು. ಆಮೇಲೆ ಲೋಕಲ್ ಪೊಲೀಸರಿಗೆ ಹೇಳಿರೋ ಬಾಯಿ ಅದೇ ಹೇಳಿದ್ನಲ್ಲ, ಅಶೋಕ್ವರೆಗೆ ಹೋಗಿ ಬಂತಲ್ಲ, ತಕ್ಷಣ ಅವರೇ ಹೇಳಿದ್ದು. ಗೂಗಲ್ ಮಾಡಿ ಬರುತ್ತೆ. ನಾನು ತಕ್ಷಣ ಅಶೋಕ್ರಿಗೆ ಫೋನ್ ಮಾಡಿದೆ, ಅವ್ರು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅಂದು ಅವ್ರು ಹೇಳಿದ್ರು. ಅವ್ರು ಹಂಗೆ ಹೇಳಿರೋದು. ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಹೇಳಿದಾರಾ? ಹೇಳಿಲ್ಲ. ಅದು CID ಹೇಳಿದ್ದು, COD ಹೇಳಿದ್ದು, ಲೋಕಲ್ ಪೊಲೀಸ್ ಹೇಳಿದ್ದು, CBI ಹೇಳಿದ್ದು, ಕೋರ್ಟ್ ಹೇಳಿದ್ದು ಇಲ್ಲ ಪಾಪ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ. ಅದರಲ್ಲಿ ಗೊತ್ತಾಗುತ್ತಲ್ಲ, ಕಣ್ಣು, ಮೂಗು, ಬಾಯಿ, ಹಾರ್ಟು ಕೇಸಲ್ಲಿ ಇದೆ ಅಲ್ಲ. ನೀವು ಹಾಕಿರೋ ಚಾರ್ಜ್ ಶೀಟಲ್ಲಿ ಅದನ್ನು ಬೇರ್ಪಡಿಸಿ ಸೆಷನ್ಸ್ ಕೋರ್ಟ್ ಆಫ್ಟರ್ ದ ಟ್ರಯಲ್ ಹೇಳಿದಾರಲ್ಲ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಬಾಲನ್ ಅವರು ಇತರ ಯಾವ್ಯಾವ ಪ್ರಕರಣಗಳನ್ನ ಮುಂದಿಟ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ? ನೋಡಿ, ಅದು 74 ಅಸಹಜ ಸಾವು ಆಗಿದೆ, 74 FIR ಆಗಬೇಕು ಅಂದು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್. 200 ಕೋಟಿ ಷಡ್ಯಂತ್ರದ್ದು ಅದಾಯ್ತು, ಅದು ಡಿಸ್ಮಿಸ್ ಆಯಿತು. ಅದು ಕಿಕ್ ಔಟು, ಬೂಟ್ ಔಟು, ಅದು ಔಟು. ದಟ್ ಈಸ್ ನಾಟ್ ಇನ್ನು. ಷಡ್ಯಂತ್ರ ಬೇರೆಯವ್ರು ಮಾಡಿರೋದು ಅನ್ನೋದು ಸಾಬೀತು ಅದು ಹೋಯ್ತು, ಹೈಕೋರ್ಟಲ್ಲಿ ಡಿಸ್ಮಿಸ್ ಆಯಿತು. ಈಗ ಪ್ರಕಾಶ್ ರಾಜ್ ಕೇಸ್ ಆಗಬೇಕು ಅವ್ರ ಮೇಲೆ, 1000 ಕೋಟಿ ಕೇಳಿ ಆಗಬೇಕು. ನನ್ನ ಹತ್ರ ಬಂದರೆ ನಾನು ಹಾಕ್ತೀನಿ. ಅವ್ರ ಮೇಲೆ ಯಾರು ಆರೋಪ ಮಾಡಿದ್ರು ಅವ್ರ ಮೇಲೆ ಕೇಸ್ ಹಾಕ್ಬೇಕಂದ್ರೆ ನನ್ನ ಹತ್ರ ಬಂದರೆ ಫ್ರೀ ಏನು ಮಾಡಲ್ಲ. ಅವರು ದೊಡ್ಡ ನಟ, ಒಂದು 500 ರೂಪಾಯಿ ಕೊಟ್ಟರೆ ಹಾಕ್ತೀನಿ. ಫ್ರೀ ಮಾತ್ರ ಇಲ್ಲ. ಪ್ರಕಾಶ್ ರಾಜ್ ಅವರನ್ನ ಓಪನ್ಲಿ ಕಾಲ್ ಮಾಡ್ತಾ ಇದ್ದೀರಾ ನೀವು? ಪ್ರಕಾಶ್ ರಾಜ್, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ, ಐ ವಿಲ್ ಫೈಲ್ ಎ ಕೇಸ್. ಐ ವಿಲ್ ಚಾರ್ಜ್ ಯು ಓನ್ಲಿ 500 rupees, ಬಟ್ ನಥಿಂಗ್ ಫ್ರೀ. ಮತ್ತೆ ಉಳಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಕರಣಗಳನ್ನ ನೀವು? ಅದೇ ಆನೆ ಮೌತ, ಯಮುನಾ ಕೊಲೆ ಪ್ರಕರಣ, ಅದನ್ನು ರಿಪೋರ್ಟ್ ಅವ್ರ ಮೇಲೆ ಹಾಕಿದ್ದೀನಿ ನಾನು. ಇವತ್ತು ಆದೇಶಕ್ಕಿದೆ. ಅದು 2. ಅದು ಬಿಟ್ಟರೆ ಜಾನ್ ರೋ ಆರ್ಡರ್. ಜಾನ್ ರೋ ಅದು ಒಂದು ಅಮೆರಿಕನ್ ಕಾನ್ಸೆಪ್ಟು. ಅದು ಒಂದು ಪೇಟೆಂಟ್ ಕಂಡು ಬಿಟ್ಟರೆ ಅದನ್ನು ಯಾರು ಉಪಯೋಗ ಮಾಡೋದು. ಆ ಥರ ಪೇಟೆಂಟು ಅವ್ರ ಹೆಸರೇ ಯಾರು ಎತ್ತಬಾರ್ದು, ಸೌಜನ್ಯ ಹೆಸರೇ ಎತ್ತಬಾರ್ದು ಅಂದು ಒಂದು ಜಾನ್ ರೋ ಆರ್ಡರ್ ತಗೊಂಡ್ರು. ಅದು ನಾನು ಈಗ 10 ರೂಪಾಯಿ ಖರ್ಚು ಮಾಡಿ ಕಿತ್ತು ಹಾಕಿದ್ದೆ. ಈಗ ಎನಿಬಡಿ ಕ್ಯಾನ್ ಟಾಕ್. ಸೊ ಇದನ್ನು ನಾನು ಮಾಡಿದ್ದೀನಿ. ಇಷ್ಟೇ. ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ, ಸುಮಾರು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ. ತಮಿಳಲ್ಲಿ ಮಾತಾಡಿದ್ದೀನಿ, ತೆಲುಗಲ್ಲಿ ಮಾತಾಡಿದ್ದೀನಿ, ಕನ್ನಡದಲ್ಲಿ ಮಾತಾಡಿದ್ದೀನಿ,
ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ, ಮಲಯಾಳಂದಲ್ಲಿ ಕೂಡ ಮಾತಾಡಿದ್ದೀನಿ, ಹಿಂದಿನಲ್ಲಿ ಕೂಡ ಮಾತಾಡಿದ್ದೀನಿ. ಸರ್ ಅಲ್ಲಿ ದಲಿತರ ಜಾಗಗಳನ್ನ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳೆಲ್ಲವೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕೋರ್ಟ್ ಅಲ್ಲಿ ನೀವು ಇದೆ ನೋಡಿ. ಐ ಕಾಂಟ್ ಡೂ ಆಲ್ ದ ವರ್ಕ್. ಇಟ್ಸ್ ಆಲ್. ಈಗ ಮನಿ ಲೆಂಡಿಂಗು ಲೂಟಿ ಮಾಡಿದ್ದಾರೆ, ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಸುಮಾರು ಮಹಿಳೆಯರ ಮೇಲೆ ಕೂಡ ದಾಳಿ ನಡೆದಿದೆ. ಎಲ್ಲ ಊರಲ್ಲಿನೂ ಆಸ್ತಿ ಇದೆ ಅವ್ರದ್ದು. ಸುಮಾರು ಜನ ಫೈಟ್ ಮಾಡ್ತಾರೆ. ಎಲ್ಲದರಲ್ಲಿ ನಾನು ಒಂದು ಲಾಯರು, ಕೇಸ್ ನಡೆಸ್ತೀನಿ. ಅದು ಬಿಟ್ಟರೆ ಸುಮಾರು ಯೂನಿಯನ್ಗಳಲ್ಲಿ ಇದ್ದೀನಿ ನಾನು. ಬಿಸಿ ಊಟ, ಅಂಗನವಾಡಿ, ಬಂಡೆ ಹೊಡೆಯವರು, ಕಟ್ಟಡ ಕಟ್ಟೋರು, ಹಮಾಲರು, ರೇಸ್ ಕೋರ್ಸ್ ವರ್ಕರು, HIL, BEL, BHEL, BEML, BWSSB, BBMP ಇಂಥ ಯೂನಿಯನ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಮಾಧ್ಯಮಗಳಲ್ಲಿ ಡಿಬೇಟ್ ಇದೆ, ಆವಾಗ ಮೀಟಿಂಗು, ಸ್ಪೀಚು ಇದೆಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಫ್ರೀ ಇದ್ದೀರಿ ಹಾಗಾದ್ರೆ? ತುಂಬಾ ಫ್ರೀ ಇದ್ದೀರಿ ಹಾಗಾದ್ರೆ? ತುಂಬ ಫ್ರೀ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಫ್ರೀಯಾಗಿ ಇರ್ತೀನಿ. ಸಂಡೇ ಆದರೆ ಬೆಳಗ್ಗೆ 4ರಿಂದ ನೈಟ್ವರೆಗೆ 5 ಮೀಟಿಂಗ್ ಇರುತ್ತೆ. ಇದರ ಮಧ್ಯದಲ್ಲಿ ಈ ಕಾರ್ಮಿಕರ ವಿಚಾರದಲ್ಲಿ ಈಗ ನಾನು ಈ ಸಂಡೇ ದಾವಣಗೆರೆಯಲ್ಲಿ ಕಾರ್ಮಿಕರ ಮೀಟಿಂಗ್ ಇದೆ, ನೆಕ್ಸ್ಟ್ ಸಂಡೇ ಹೊಸೂರಲ್ಲಿ ಒಂದು ಭಾಷಣ ಇದೆ, ಇದು 29, 30, 31 ಡೆಲ್ಲಿಯಲ್ಲಿ ಕೇಸ್ ಇದೆ. ಅಲ್ಲಿ ಓಕ್ಲಾ ಇಂಡಸ್ಟ್ರಿಯಲ್ ಎಸ್ಟೇಟ್ ವರ್ಕರ್ಸ್ನ ಭೇಟಿ ಆಗ್ತೀನಿ, ಸಫ್ದರ್ಜಂಗ್ ಆಸ್ಪತ್ರೆ ವರ್ಕರ್ಸ್ನ ಭೇಟಿ ಆಗ್ತೀನಿ, ಏಮ್ಸ್ ಆಸ್ಪತ್ರೆ ವರ್ಕರ್ಸ್ನ ಭೇಟಿ ಆಗ್ತೀನಿ. ಇಷ್ಟೊಂದು ಫ್ರೀಯಾಗೇ ಇರ್ತೀನಿ. ಆ ನಡುವೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ಗಳನ್ನೆಲ್ಲ ತಗೊಂಡಿದೆ. ಫೀಸ್ ತಗೊಂಡೇ ಮಾಡಿದೆ. 3,000 ರೂಪಾಯಿ ಬಂದಿದೆ. 3,000 ಅಷ್ಟೇ ತಗೊಂಡಿರೋದು? ಅಷ್ಟೇ ಬಂದಿದೆ. ಫಾರಿನ್ ಫಂಡ್ ಎಲ್ಲ ಏನು ಬಂದಿಲ್ಲ? ಫಾರಿನ್ ಫಂಡ್ ಎಲ್ಲ ಏನು ಬಂದಿಲ್ಲ? ಯಾರು ಬರುತ್ತಾ ನೋಡಿದೆ, ಯಾರು ಒಂದು ಕಾಫಿನೂ ಕೊಡ್ಸಿಲ್ಲ. ಮಾಡ್ತಾ ಇದ್ದೀರಿ? ಹೌದು. ಅಯ್ಯೋ ಬಂದ್ಬಿಟ್ರೆ ನಮಗೂ ಸ್ವಲ್ಪ ದುಡ್ಡು ಬೀಳುತ್ತಾ ಅಂದೋ. ಒಂದು ಕಾಫಿನೂ ಯಾರು ಕೊಡ್ಸಿಲ್ಲ. ತಕೊಂಡವ್ರು ಯಾರಾಗ್ಲೂ ಇದ್ದಾರಾ ಅಂದು ಹುಡುಕ್ತಾ ಇದ್ದೀನಿ, ಕೇಳೋಣ ಅಂದೋ. ನನ್ನ ಕಣ್ಣಿಗೆ ಯಾರು ಬಿದ್ದಿಲ್ಲ. ಅದೇ ಯಾರು ಇಲ್ಲಿ ಒಂದು ರಿಟೈರ್ಡ್ ಅಡಿಷನಲ್ SP ಬಂದಿದ್ರು ಇಲ್ಲಿಗೆ. ನೀವು ಕೂತಿದ್ರಲ್ಲ, ಇದೇ ಜಾಗಕ್ಕೆ ಬಂದಿದ್ರು. ಬಾಲನ್ರವರೇ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಅಂದೆ. ಸಡನ್ ಆಗಿ ನಾನು ಧರ್ಮಸ್ಥಳದ ಡಿವೋಟಿ ಅಂತ ಹೇಳಿದ್ರು. ಹೌದಾ ಸರ್, ಒಳ್ಳೇದಾಯ್ತು ಅಂದೆ. ಆ ಹೆಸ್ರು ಹೇಳಲ್ಲ. ಅದು ಅಡಿಷನಲ್ SP ರಿಟೈರ್ಡ್. ಅವರು ಸ್ವಲ್ಪ ಪ್ರಾಮಾಣಿಕರೇ. ಮತ್ತೆ ಊಟಕ್ಕೆ ಹೋಗೋಣ ಬಾಲನವರೇ ಅಂದರು. ಯಾಕೆ ಗೊತ್ತಿಲ್ಲ, ಅವ್ರು ಕೇಳಿದ್ದು. ಅವ್ರಿಗೆ ಇಲ್ಲ ನಾನು ಹೋಗಿಲ್ಲ ಸರ್, ಬ್ಯುಸಿ ಇದ್ದೀನಿ ಅಂದರೆ. ಫ್ರೀ ಇದ್ರಲ್ಲ ಆವತ್ತು ಬ್ಯುಸಿ ಇದೆ ಅಂದೆ. ಈಗ ಇಲ್ಲಿ ಫ್ರೀ ಇದ್ದೀನಿ, ನೀವು ಬಂದಿದ್ದು ಫ್ರೀಯಲ್ಲಿದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಆವತ್ತು ಇಲ್ಲ ಸರ್ ಫ್ರೀ ಇಲ್ಲ, ಊಟ ಬೇಡ ಅಂದೆ. ನಂಬರ್ ಕೊಟ್ಟರು, ತಗೊಳ್ಳಿ ಅಂದು. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರಬೇಕಿತ್ತು ಸರ್. ನಂಬರ್ ಕೊಟ್ಟರು, ಆಯಿತು ಸರ್ ನೀವು ಫೋನ್ ಮಾಡಿ ಸರ್, ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ ಸರ್ ಅಂದರು. ಸರಿ ಅಂದೆ. ಏನಕ್ಕಂತೆ? ಅದೇನೋ ನಾನು ಹೆಂಗೆ ಕೇಳೋಕ್ಕಾಗತ್ತೆ, ನಾನು ಕೇಳಿಲ್ಲ. ಸರಿ ಸರ್. ಅವ್ರು ಹಂಗೆ ಕೇಳಿದಾಗ ನೀವು ಒಂದು ಕೇಳಬೇಕಿತ್ತಲ್ಲ, ಏನಕ್ಕೆ ಸರ್ ಕಾಲ್ ಮಾಡಬೇಕು ಅಂತ? ಅಯ್ಯೋ ಅವರೇ ಹೇಳಿ ಮೊದಲು ಊಟ ಅಂದರು. ಹೋಗ್ಲಿ ಬಿಡಿ. ಇರಿ ಇನ್ನೊಂದು ಏನಾದ್ರು ಕೇಳಿಸ್ಕೊಳ್ಳಿ. ಆಮೇಲೆ ಹೋಗೋ ಟೈಮ್ ಸರ್ ಹೋಗ್ತೀನಿ ಅಂದರೆ ಹೋಗಿ ಸರ್, ಏನು ಬೇಕಾದ್ರೇನೋ ನೀವು ನನಗೆ ಫೋನ್ ಮಾಡ್ಬೋದು ಅಂತ. ಏನಂದ್ರೆ ಚಿನ್ನ ಗಿನ್ನ ದುಡ್ಡು ಗಿಡ್ಡು ಅದು ನಾನು ಕೇಳಲಿಲ್ವಲ್ಲ, ನೀವೇ ಹೇಳಿದ್ರೆ. ಅವ್ರು ಹೇಳಿರೋದು ಸರಿ ಸರ್ ಅಂದೆ. ಇವತ್ತುವರೆಗೆ ನಾನು ಫೋನ್ ಮಾಡಿಲ್ಲ, ಅವರು ಮಾಡಿಲ್ಲ. ಅದು ಅದೆಲ್ಲ ಕೇಳಿದಾಗ ಇಲ್ಲ ಮತ್ತೆ ಬಂದಿಲ್ಲ. ಇದೆಲ್ಲ ಕೇಳಿದಾಗ ಸಾಕ್ಷಿ ನವೀನ್ ಸೂರಜ್ಜೆ ಕೂತಿದ್ರು. ಇದೆಲ್ಲ ಅವ್ರು ಬಂದು ಮಾತಾಡಿದಾಗ ನವೀನ್ ಸೂರಜ್ಜೆ ಅಲ್ಲೇ ಕೂತಿದ್ರು. ಅವ್ರು ಏನೇನು ಹೇಳಿದ್ರು ಅವರೇ ಕೇಳಿಸ್ಕೊಂಡ್ರು. ಮತ್ತು ನಾನು ನಿಮ್ಗೆ ಏನು ಹೇಳಿದೆ ಅದನ್ನು ಹೇಳಿದೆ. ತದನಂತರ ಅಂದ್ರೆ ಅವ್ರೇನು ಡೀಲಿಂಗಿಗೆ ಬಂದಿರೋದಾ ಏನ್ ಕತೆ? ಗೊತ್ತಿಲ್ಲ ಸರ್. ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೀನಿ. ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ, ಹೈ ರ್ಯಾಂಕಿಂಗ್ ಪೊಲೀಸ್ ಆಫೀಸರು. ಅವರು ಧರ್ಮಸ್ಥಳ ಡ್ಯೂಟಿ ಅಂತ ಹೇಳ್ಕೊಂಡೆ. ಧರ್ಮಸ್ಥಳದವ್ರ ಪರವಾಗಿ ಬಂದಿರೋದು ನಿಮ್ಮಲ್ಲಿಗೆ ಇರಬೇಕು. ಅವ್ರು ಹೇಳಿದ್ದು ನೀವು ಫೋನ್ ಏನು ಬೇಕಾದ್ರೇನೋ ಫೋನ್ ಮಾಡಿ ಅಂತ ಕೇಳಿದ್ರು. ನೀವೇ ಹೇಳ್ತೀರಾ, ನಾನು ಹೆಂಗೆ ಹೇಳೋದು? ಅವ್ರು ಹೇಳಿದ್ದನ್ನು ಮಾತ್ರ ಹೇಳ್ತೀನಿ, ನಾನು ಫೋನ್ ಮಾಡಿಲ್ವಲ್ಲ. ಅವ್ರು ಹಂಗೆ ಹೇಳ್ಬಿಟ್ಟು ಹೋದ್ರು, ನಾನು ಫೋನ್ ಮಾಡಿಲ್ಲ ಇಷ್ಟುವರೆಗೆ. ಇದೇನು ನಮ್ಗೆ ಆಚಾರ ಇದು? ನನಗೆ ಅದು ಬೇಕಾದ್ರೆ ಅದು ನನಗೆ ಬೇಕಾದ್ರೆ ಕೇಳ್ತೀನಿ, ನನಗೆ ಬೇಡ ಅದು ಕೇಳಲ್ಲ. ಅಲ್ಲ ಸರ್, ನಿಮ್ಗೆ ಏನ್ ಬೇಕಿಲ್ಲ, ನೀವೆಲ್ಲ ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ರಿ. ಎಲ್ಲಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ? ನನ್ನ ಹತ್ರ ಏನು ರೋಲ್ಸ್ ರಾಯ್ ಕಾರ್ ಇದ?
ಏನಿದೆ, ಇದು ಒಂದು ಆಫೀಸ್ ಕಿತ್ತೋಗಿರೋ ಸಣ್ಣ ಆಫೀಸ್ ಇದೆ, ಹ್ಮ್ ಪ್ಯಾಂಟ್ ಇದೆ, ಶರ್ಟ್ ಇದೆ, ಹ್ಮ್ ಈ ವಾಚ್ ಒಂದು 15,000 ರೂಪಾಯಿ ವಾಚ್ ಕಟ್ಟಿದ್ದೀನಿ. 15,000 ವಾಚ್ ಕಟ್ಟಿದ್ದಾರೆ ಕಟ್ಟಿದ್ರ ಉಂಗುರ ಏನಿಲ್ಲ, ನೀವೇನೋ ಗೋಲ್ಡ್ ರಿಂಗ್ ಡೈಮಂಡ್ ಸಿಲ್ವರ್ ಸರ್ ಕಡಿಮೆದು ಸರ್ ನನ್ನ ಹತ್ರ ಏನಿಲ್ಲ, ಕತ್ತಲ್ಲಿ ಏನಾಗ್ಲಿಲ್ಲ ನೋಡಿ. ಇಲ್ಲ ಏನು ಆಶಾರಾಮ ಜೀವನ. ಹ್ಮ್ ಟೀ ಬೇಕಂದ್ರೆ 15 ರೂಪಾಯಿ ಟೀ ಕುಡಿತೀನಿ. ನಾನೇನು 5 ಸ್ಟಾರ್ ಹೋಟ್ಲಿಗೆ ಹೋಗ್ತೀನ? ಅಲ್ಲ ಸರ್ ಒಂದ್ ಕೇಳ್ಬೇಕಿತ್ತು, ಅವ್ರು ಸೌಜನ್ಯದಿಂದ ಕೇಳಿದ್ದಾರೆ. ಒಳ್ಳೆ ಕಥೆ ಆಗಿದೆ. ಏನ್ ಬೇಕಾದ್ರೂ ಕೇಳಿ ಅಂತ ಹೇಳಿದಾರೆ ತಾನೆ, ಒಂದ್ ಫೋನ್ ಮಾಡಿ. ನಾನು ಯಾಕೆ ನೋಡಿ ನಿಮ್ಮನ್ನ ಹುಡ್ಕೊಂಡು ಬಂದು ಇಲ್ಲಿ ಕೇಳಿದ್ದಾರೆ, ಸ್ವಾಮಿ ಏನಾದ್ರೂ ಬೇಕಾದ್ರೆ ಹೇಳಿ ಅಂತ ಹೇಳಿದಾರೆ. ನೀವು ಒಂದ್ ಕೇಳ್ಬೇಕಿತ್ತು, ನಮ್ಗೊಂದು ಆಫೀಸ್ ಕಟ್ಕೊಡಿ ಆತರ ಏನೇನೊಂದು ಕೇಳ್ಬೇಕಿತ್ತಲ್ಲ. ನಾನು ಲೋಫರ್ ಆಗಿದ್ರೆ ಕೇಳಬೇಕಾಗಿತ್ತು. ನಾನು ಲೋಫರ್ ಅಲ್ಲ, ನಾನು ಯಾಕೆ ಕೇಳ್ತೀನಿ? ಅವ್ರ ಲೋಫರ್ ಇರ್ಬೋದು, ಇಲ್ಲದೆ ಇರ್ಬೋದು. ಅವ್ರು ಸಪೋಸ್ ಏನು ಬೇಕಾದ್ರೆ ಕೇಳಿ ಅಂದರೆ ಪೆನ್ನು ಗಿನ್ನು ಬೇಕಾದರೆ ಕೇಳಿ ಅಂತ ಹೇಳಿರ್ಬೋದು, ಪುಸ್ತಕ ಬೇಕಂದರೆ ಕೇಳಿ ಅಂತ ಹೇಳಿರ್ಬೋದು, ಇಲ್ಲ ನಿಮ್ಮ ಹೋರಾಟಕ್ಕೆ ನಾನು ಭಾಗವಹಿಸ್ಬೋದಾ ಅಂತ ಇರ್ಬೋದು. ಅವ್ರು ಏನಂತ ಹೇಳಿಲ್ಲ. ಅಲ್ಲ ಸರ್, ಅದನ್ನೇ ಒಂದು ಕನ್ಫರ್ಮ್ ಮಾಡೋದಕ್ಕೆ ಒಂದು ಕಾಲ್ ಮಾಡಿ ನಾನು ಯಾಕೆ ಸರ್ ಮಾಡ್ಬೇಕು? ಇದೇನು ಕಥೆ ಇದೆ? ಅಷ್ಟೆಲ್ಲ ಕೇಳಿದಾರೆ ಸರ್. ಇಷ್ಟೊಂದು ಕೇಳಿದ್ರು, ಇಲ್ಲಿ ಅದೇ ಜಾಗದಲ್ಲಿ ಕೂತಿದ್ರು. ನಾವು ಹಿಂಗೆಲ್ಲ, ಅದು ಚೇರ್ ಆ ಕಡೆ ಇತ್ತು, ಇದು ನೀವು ಅಲ್ಲಿರೋ ಚೇರ್ ಹಾಕ್ಕೊಂಡಿದ್ದೀರಾ, ಬಟ್ ಜಾಗ ಅದು. ಅಲ್ಲಿ ನಮ್ಮ ಕೊಲೀಗ್ಸ್ ಇದ್ರು, ಅಲ್ಲಿ ನವೀನ್ ಸೂರಂಜ ಇದ್ರು. ಆ ಸಂದರ್ಭ ಇದೇನು ಡೋರ್ ಹಿಂಗೆ ಓಪನ್ ಇತ್ತು, ಅದೇನು ಡೋರ್ ಮುಚ್ಚಿಲ್ಲ. ನಾನು ಡೋರ್ ಮುಚ್ಚೋದಿಲ್ಲ, ಹಿಂಗೆ ಓಪನ್. ಹೆಂಗಿದ್ರು ಸರ್ ಅವ್ರ ಬಾಯಿ ಮುಖ ತಲೆ ಕೂದಲು ಇದೆಯಾ ಇಲ್ವಾ ಏನು ಎಲ್ಲ ಇತ್ತು. ರಿಟೈರ್ಡು, ನನ್ಗೆ ಗೊತ್ತಿರೋರೆ. ಯಾಕೆ ಅವ್ರ ಹೆಸರನ್ನ ಯಾಕೆ ಬಾಯ್ ಬಿಡ್ತಿಲ್ಲ? ದಟ್ ಈಸ್ ನಾಟ್ ಫೇರ್. ಸಂದರ್ಭ ಬಂದ್ರೆ ಹೇಳ್ತೀನಿ, ಈಗ ಹೇಳಲ್ಲ ಬಿಡಿ. ಅಂದ್ರೆ ನಿಮ್ಗೊಂದು ಡೌಟ್ ಇದೆ, ಅವ್ರ ಪರವಾಗಿ ಅವ್ರು ಬಂದಿದ್ದಾರೆ, ಏನೋ ಡೀಲ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಆಯ್ತು. ಅದು ಏನೇ ಇರಲಿ, ಏನು ನಡೀತಾ ಅಷ್ಟು ಹೇಳಿದ್ದೀನಿ. ನೀವು ಅದಕ್ಕೆ ಯಾಕೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀರಾ? ಅಲ್ಲ ಸರ್, ಜನರಿಗೆ ವಿಷಯ ಹೋಗ್ಲಿ. ಬಂದಿದ್ರು ಬಾಲನ ಹತ್ರ, ಅವ್ರು ಒಬ್ಬರೇ ಬಂದಿದ್ದು, ಬೇರೆ ಯಾರು ಬಂದಿಲ್ಲ. ಅಂದ್ರೆ ನಿಮ್ಮನ್ನ ಏನಾದ್ರು ಸಿಕ್ಸ್ ಹಾಕೋದಕ್ಕ ಏನ್ ಕತೆ? ಐ ಡೋಂಟ್ ನೋ, ಐ ವಿಲ್ ನಾಟ್ ಗೆಟ್ ಕಾಟ್. ನನಗೆ ಆ ಥರ ಆಸೆ ಏನು ಇಲ್ವಲ್ಲ. ನಾನು ನಮ್ಮ ಆಫೀಸಲ್ಲಿ ನೆನ್ನೆನೋ ಯಾರೋ ಬಂದರು, ಏನೋ ಆಯ್ತಂದು ಒಂದು ಅರ್ಧ ಗಂಟೆ ಒಬ್ಬ ಮಹಿಳೆ ಮಾತಾಡಿದ್ಲು. ಸರ್ ಎಷ್ಟು ಕೊಡ್ಬೇಕು ಸರ್? 20,000 ಕೊಡ್ಲಾ ನಿಮ್ಮ ಆಫೀಸಲ್ಲಿ ಅಂದರು. ಎಲ್ಲಮ್ಮ ಕೊಡ್ತೀರಾ ಅಂದರೆ, ರಿಸೆಪ್ಷನಲ್ಲಿ. ನಮ್ಗೆ ರಿಸೆಪ್ಷನ್ ಇಲ್ಲ, ಇದುವರೆಗೆ ನಾನು ಕನ್ಸಲ್ಟೇಷನ್ಗೆ ದುಡ್ಡು ತಗೊಂಡಿಲ್ಲ, ಏನು ಕೊಡಬೇಡ ಹೋಗಮ್ಮ ಅಂದೆ. ಸುಮಾರು ಕೇಸುಗಳು ಭಾರಿ ಕಡಿಮೆ ಫೀಸ್ಗೆ ಮಾಡ್ತೀವಿ ನಾವು, ಅದನ್ನು ಜೂನಿಯರ್ಸ್ಗೆ ಕೊಟ್ಟು. ಪಾಪ ಅವ್ರದ್ದು ಏನೋ ಒಂದು ಕೇಸ್ ಏನಾದ್ರು ಇತ್ತೇನೋ ಸರ್, ಒಂದು ಕಾಲ್ ಮಾಡ್ಬೇಕಿತ್ತು. ಇರ್ಬೋದು, ಅದು ಡೈರೆಕ್ಟಾಗಿ ಅವ್ರು ಹೇಳ್ಬೇಕು, ನಾನು ಯಾಕೆ ನನಗೆ ಕೇಸ್ ಕೊಡಿ ಅಂತ ಕೇಳಬೇಕು. ಬಹುಶಃ ಅದಕ್ಕೆ ಬಂದಿರ್ಬೋದು, ಕೇಸ್ ಕೊಡೋಕ್ಕೆ. ಕೇಸ್ ಕೊಟ್ಟರೆ ಕಾಸು, ಕಾಸು ಕೊಟ್ಟರೆ ಡೋಸ್ ಕೊಟ್ಟರೆ ಲೂಸು, ಲಾಸು, ಮಾಸು, ಕೇಸ್ ಜೊತೆ ಸೂಟ್ ಕೇಸು, ಕಾಸು. ಇದು ಏನು ಬೇಡ. ಕೇಸು. ನೋ ಒನ್ ಶುಡ್ ಗೆಟ್ ಲಾಸು, ಅದರ್ವೈಸ್ ದೇ ವಿಲ್ ಬಿಕಮ್ ಲೂಸು. ಅದರಿಂದ ಬೇಡ ಅಂದೆ. ಡೈರೆಕ್ಟ್ಲಿ ನಿಮ್ಗೆ ಇದಕ್ಕೂ ನಮ್ಗೆ ಏನು ಬೇಡ ಲೆಕ್ಕಾಚಾರ. ಅಷ್ಟೇ. ಅವ್ರು ಹೇಳಿದ್ರು ಹೋದ್ರು, ನಾನು ಮರ್ತ್ಬಿಟ್ಟೆ. ನೀವು ಕೇಳಿದ್ರಿ, ನಾನು ಹೇಳ್ತಾ ಇದ್ದೀನಿ. ನೀವು ಕೇಳಿಲ್ಲ ಅಂದ್ರೆ ಈಗ ಯಾಕೆ ನಾನು ಹೇಳ್ತೀನಿ? ಅಂದ್ರೆ ಸತ್ಯವನ್ನ ಮಾತನಾಡುವವರ ಬಾಯಿ ಮುಚ್ಚಿಸುವಂತ ಕೆಲಸ ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಇರ್ಬೋದು. ಅವ್ರೇನು ಅವ್ರು ಒಂದೇ ಹೇಳಿದ್ದು, ನಾನು ಧರ್ಮಸ್ಥಳದ ಡಿವೋಟಿ ಅಂದು ಒಂದು ಶಬ್ದ ಬಿಟ್ರೆ ಬೇರೆ ಏನೂ ಹೇಳಿಲ್ಲ. ಮತ್ತೆ ಮಾತಾಡಿದೆಲ್ಲ ಊಟಕ್ಕೆ ಬನ್ನಿ, ಫೋನ್ ಮಾಡಿ, ಕೊನೆಯದಲ್ಲಿ ಏನು ಬೇಕಾದ್ರೇನು ಫೋನ್ ಮಾಡಿ, ಆಯ್ತು ಸರ್ ಅಂದೆ. ಓಕೆ, ಈಗ ನೀವು ಹೋರಾಟ ಮಾಡ್ತೀರಿ, ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತಾ ಇದ್ದೀರಿ, ಒಂದಿಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಹೋರಾಟ ಮಾಡಿ ಗೆದ್ದಿದ್ದೀರಿ, ಎಲ್ಲವೂ ಸರಿ. ಇದರ ಜೊತೆಗೆ ಧರ್ಮಸ್ಥಳದ ಮತ್ತು ಹಿಂದೂ ಧರ್ಮದ ವಿರುದ್ಧವಾಗಿ ನೀವು ಯಾಕೆ ಮಾತಾಡೋದು? ನಿಮ್ಗೇನ್ ಕಮ್ಯುನಿಸ್ಟ್ ಅಂತಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತನಾ? ಏನ್ ಕತೆ? ನಾನು ಹಿಂದೂ ಅಂದರೆ ಏನಂದು ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸುಮಾರು ಪುಸ್ತಕಗಳು ಓದಿದ್ದೀನಿ. ಐ ವಾಂಟೆಡ್ ಟು ನೋ ವಾಟ್ ಈಸ್ ಮೀನ್ ಬೈ ಹಿಂದೂ ಅನ್ನೋ ಪದ ರಾಮಾಯಣ ಎಲ್ಲ ಓದಿದ್ದೀನಿ ನಾನು. ಎಲ್ಲಿನೂ ಹಿಂದೂ ಅನ್ನೋ ಪದ ಬರ್ತಾ ಇಲ್ಲ. ಮಹಾಭಾರತ ಓದಿದ್ದೀನಿ, ಹಿಂದೂ ಅನ್ನೋ ಪದ ಬರ್ತಾ ಇಲ್ಲ. ಭಗವದ್ಗೀತೆ ಓದಿದ್ದೆ, ಹುಡುಕೊಂಡು ಹೋದೆ, ಏನದು ಹಿಂದೂ? ಭಗವದ್ಗೀತೆಯಲ್ಲಿ ಆಯ್ತು ಸನಾತನ ಧರ್ಮ ಅಂತ ಹೇಳ್ಕೊಳ್ಳೋಣ. ಇರೀ, ಎಲ್ಲ ಕಡೆನೂ ಓದಿದೆ ನಾನು, ಎಲ್ಲಿನೂ ಹಿಂದೂ ಅನ್ನೋ ಪದ ಬಂದಿಲ್ಲ. ಡಿಕ್ಷನರಿ ಹುಡುಕ್ದೆ ನಾನು, ಇಂಗ್ಲಿಷ್ ಡಿಕ್ಷನರಿನಲ್ಲಿ ಇಲ್ಲ, ಪರ್ಷಿಯನ್ ಡಿಕ್ಷನರಿ ಇಲ್ಲ,
ಪಾರ್ಸಿ ಡಿಕ್ಷನರಿನಲ್ಲಿ ಒಂದು ಪದ ಹಿಂದೂ ಒಂದು ಸಿಕ್ತು. ಅದಕ್ಕೆ ಅರ್ಥ ಬೇರೆ ರೀತಿ ಇತ್ತು. ಅದು ಧರ್ಮ ಇಲ್ಲ, ಅದಕ್ಕೆ ಬೇರೆ ಅರ್ಥ ನೀವು ಹುಡುಕಿ. ನಾನು ಹೇಳೋಲ್ಲ ಏನಿದೆ ಅಂತ. ಪಾರ್ಸಿ ಡಿಕ್ಷನರಿನಲ್ಲಿ ಹಿಂದೂ ಅನ್ನೋ ಪದಕ್ಕೆ ಏನು ಹೇಳುತ್ತೆ ಅಂತ ನೀವೇ ಹುಡುಕಿ, ಇಲ್ಲ ವೀಕ್ಷಕರು ಬೇಕಾದರೆ ಹುಡುಕೊಳ್ಳಿ. ಪಾರ್ಸಿಯಲ್ಲಿ ಇದೆಯಾ ಸರ್ ಅದು? ಪಾರ್ಸಿಯಲ್ಲಿ ಹಿಂದೂ ಅನ್ನೋ ಒಂದು ಪದ ಇದೆ, ಅದು ಧರ್ಮದ ಹೆಸರು. ಓದಕ್ ಬರಲ್ಲ ಸರ್, ಏನಾದ್ರು ಗೊತ್ತಿದ್ರೆ ಹೇಳ್ಬಿಡಿ. ನಾನು ಹೇಳಲ್ಲ ಅದು. ಈಗ ಇನ್ನೊಂದ್ಸತಿ ಹೇಳ್ತೀನಿ, ನಾನು ಬೇರೆ ಕಡೆ ಹೇಳಿದ್ದೀನಿ, ಈಗ ಹೇಳ್ತಾ ಇಲ್ಲ. ಮತ್ತೆ ನೀವು ಸನಾತನ ಧರ್ಮ ಅಂತ ಹೇಳಿದರೆ ಅದನ್ನು ಹುಡುಕ್ಬಿಟ್ಟೆ ನಾನು. ಈ ಹಿಂದೂಗೂ ಸನಾತನ ಧರ್ಮಕ್ಕೆ ಏನಾಗಲೂ ಸಂಬಂಧ ಇದಾ? ಎಲ್ಲನೂ ಹುಡುಕ್ತೆ. ವೇದ, ಉಪನಿಷತ್ತು, 4 ವೇದಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಎಲ್ಲಿನೂ ಸನಾತನ ಧರ್ಮ ಅನ್ನೋ ಪದ ಎಲ್ಲಿ ಇಲ್ಲ. ಸನಾತನ ಧರ್ಮ ಅನ್ನೋ ಪದ ಎಲ್ಲಿಲ್ಲ. ಬುದ್ಧಿಸ್ಟ್ ಇದರಲ್ಲಿ ಸನಾತನ ಧರ್ಮ ಆಯ್ತು, ಅದು ಏನು ಇಲ್ಲ ಬಿಡಿ. ಈಗ ಒಂದಿಷ್ಟು ಜನ ಧರ್ಮವನ್ನ ನಂಬುತ್ತಾರೆ, ಪೂಜಿಸ್ತಾರೆ, ಗೌರವಿಸ್ತಾರೆ, ದೇವ್ರು ದಿಂಡ್ರು ಎಲ್ಲದೂ ಕೂಡ ನಂಬ್ತಾರೆ. ಆ ನಂಬಿಕೆಗೆ ನೀವ್ ಯಾಕೆ ಪ್ರಹಾರ ಮಾಡೋದು? ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಆಗಸ್ಟ್ 15 ಬಂದರೆ ಅದು ಕಂಪ್ಲೀಟ್ ಆಗುತ್ತೆ. ನೋಡಿ ಹೆಂಗೆ ರಚನೆ ಆಗಿದೆ ಅಂದರೆ, ಊರಂದರೆ ಊರಲ್ಲ, ಕೇರಿ ಇದೆ, ಅಗ್ರಹಾರ ಇದೆ. ಕೇರಿ ಜನರು ಅಗ್ರಹಾರದ ಒಳಗಡೆ ಹೋಗ್ಬಾರ್ದು, ಅಗ್ರಹಾರದಲ್ಲಿ ಸೈಟ್ ಖರೀದಿಬಾರ್ದು, ದೇವಸ್ಥಾನ ಒಳಗಡೆ ಬರಬಾರ್ದು. ನೀವು ನಾನು ಹಿಂದೂ, ನೀನು ಕೀಳು ಜಾತಿ ಅಂದರೆ ನೀವು ಒಪ್ತೀರಾ? ಅದನ್ನು ನಾನು ಒಪ್ಪೋದಿಲ್ಲ. ದಲಿತರು ಕೇರಿನಲ್ಲಿ ಇರಬೇಕು, ಕೊಲಕೇರಿನಲ್ಲಿ ಇರಬೇಕು ಅಂತ ಹೇಳ್ತಾರೆ, ಅದನ್ನು ನಾನು ಒಪ್ಪೋದಿಲ್ಲ. ಆಯ್ತು ಸರಿ ಸರ್, ಅದೆಲ್ಲವೂ ಸರಿ. ಈ ಪ್ರಕರಣದಲ್ಲಿ ಆ ವಿಷಯಗಳನ್ನು ಯಾಕೆ? ಅದೇ ಇದನ್ನೇ ಹೇಳ್ದೆ ನಾನು. ನೀವು ನನ್ನನ್ನು ಕೀಳು ಜಾತಿ ಅಂತೀರಾ, ನಾನು ಹೆಂಗೆ ಒಪ್ಕೊಳಕ್ಕಾಗುತ್ತೆ? ನೀನು ಹಿಂದೂ, ನೀನು ಕೀಳು ಜಾತಿ ಅಂದ್, ನೀ ಹಿಂದೂ ಅಂದು ಹೇಳಿ, ಅದು ಚರ್ಚೆ ಮಾಡೋಣ. ನೀವು ಹಿಂದೂ ಕೀಳು ಜಾತಿ ಅಂತ ಯಾಕೆ ಹೇಳ್ತೀರಾ? ಅಂದ್ರೆ ನೀವು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ರಿ, ಕಮ್ಯುನಿಸ್ಟರು ಅಂತ ಹೇಳ್ಬಾರ್ದು ಅಂತ ನೀವು ಹೇಳ್ತಿದ್ದೀರಿ. ಕಮ್ಯುನಿಸ್ಟ್ ಅಂದ್ರೆ ಏನು? ಅದು ಏನು ತಪ್ಪು ಮಾತೇನಾ? ಕಮ್ಯುನಿಸ್ಟ್ ಅಂದ್ರೆ ಎಲ್ಲರೂ ಊಟ ಮಾಡಬೇಕು? ಇಲ್ಲ, ಎಲ್ಲರೂ ಊಟ ಮಾಡಬೇಕು, ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು. ಸಿ ದ ವರ್ಡ್ ಹ್ಯೂಮನ್, ಹ್ಯೂಮನ್ ತಾನೆ ನಾವು. ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಹ್ಯೂಮೋಸ್. ಹ್ಯೂಮೋಸ್ ಮೀನ್ಸ್ ಸಾಯಿಲ್. ಮಣ್ಣಿಂದ ಹುಟ್ಟಿದ ಮನುಷ್ಯ ಮಣ್ಣಲ್ಲೇ ಸಾಯ್ತಾನೆ. ಮಣ್ಣು ಹೆಸರೇ ಹ್ಯೂಮನ್ ಅಂದಿಟ್ಟಿರೋದು. ಅದರಿಂದ ಮನುಷ್ಯ ಹ್ಯೂಮಿಲಿಟಿನಲ್ಲಿ ಬಾಳ್ಬೇಕು. ಅಂದರೆ ಎಲ್ಲ ಸರಿ ಸಮಾನ, ದೊಡ್ಡವನು ಇಲ್ಲ. ದಿಸ್ ಈಸ್ ಕಾಲ್ಡ್ ದಿ ಹ್ಯೂಮನ್. ಐ ಬಿಲೀವ್ ಇನ್ ದಟ್. ದಟ್ ಈಸ್ ಕಮ್ಯುನಿಸಮ್. ನೀವು ನಾನು ಒಂದೇ ಅನ್ನೋದ್ರಲ್ಲಿ ತಪ್ಪೇನಾಗುತ್ತೆ? ನಾನು ಊಟ ಮಾಡುವ ಸಮಯದಲ್ಲಿ ನೀವು ಊಟ ಮಾಡಿದ್ಯಾ ಅಂತ ನೋಡ್ಬೇಕು. ನಾನು ಮುಖ್ಯಮಂತ್ರಿ ಆದ್ರೆ ಎಲ್ಲಾರ ಮನೆಯಲ್ಲಿ ಅಡಿಗೆ ಆಗುತ್ತೆ ನೋಡ್ಬೇಕು. ಆಯ್ತು, ನೀವು ಹೇಳಿರೋದು ಸರಿ, ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಟ್ಟಾಗಿ ಒಂದಾಗಿ ಬದುಕಬೇಕು, ಎಲ್ಲದೂ ಸರಿ. ಆದ್ರೆ ನೀವು ಏನೋ ಒಂದು ಹೇಳೋದಕ್ಕೋಗಿ ಇನ್ನೇನೋ ಮಾಡ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀನಿ? ಧರ್ಮವನ್ನ ದೂಷಿಸ್ತಾ ಇದ್ದೀರಿ. ಯಾವ ಧರ್ಮ? ಧರ್ಮ ಅಂದ್ರೆ ಏನು? ಕೀಳು ಜಾತಿ ಮೇಲು ಜಾತಿ ನಿಮ್ಮ ಪ್ರಕಾರ ಧರ್ಮನ? ಇವನು ಎಂತಿನ ಅವನು ಓಡ್ಕೊಂಡು ಹೋಗೋದು ಧರ್ಮನ? ದೇವದಾಸಿ ಸಿಸ್ಟಮ್ ಧರ್ಮನ? ಅಗ್ರಹಾರ ಕೇರಿ ಇರೋದು ಧರ್ಮನ? ಎಲ್ಲ ಸರಿ. ಈ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದೆ. ಈ ಪ್ರಕರಣದಲ್ಲಿ ಹಿಂದೂ ಧರ್ಮದ ಬಗ್ಗೆ ಎಲ್ಲಿ ಮಾತಾಡ್ದೆ ನಾನು? ನೀವು ಏನು ಧರ್ಮಸ್ಥಳ ಹಿಂದೂ ದೇವಸ್ಥಾನ ಇಲ್ಲ ಅಂದು ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ. ಪರ್ಸನಲ್ ಟ್ರಸ್ಟ್, ಅದು ಪಬ್ಲಿಕ್ ಟ್ರಸ್ಟ್ ಅಲ್ಲ. ಅದು ಮಂಜುನಾಥ. ಇಡೀ ಪ್ರಪಂಚದಲ್ಲಿ ಶಿವನ ಹೆಸರು ಮಂಜುನಾಥ ಅಂದು ಎಲ್ಲಿ ಇಲ್ಲ. ಮಂಜೇಶ್ವರ ಅಂದರೆ ಬುದ್ಧಿಸ್ಟ್ ಹೆಸರೇ. ಅದರಲ್ಲಿ ಪಯ್ಯನವರು ಪುಸ್ತಕ ಬರೆದಿದ್ದಾರೆ, ಹಿಸ್ಟ್ರಿ ಓದಿ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಈ ಹೆಗ್ಡೆ ಕುಟುಂಬದವ್ರು ಯಾರ ಕಡೆ ಇದ್ರು? ದೇಶದ ಪರ ಇದ್ರಾ? ಬ್ರಿಟಿಷ್ನವ್ರ ಪರ ಇದ್ರಾ? ಟಿಪ್ಪು ಸುಲ್ತಾನ್ ಪರ ಇದ್ರಾ? ಬ್ರಿಟಿಷ್ನವ್ರ ಪರ ಇದ್ರಾ? ಓದಿ ನೀವು. ಯಾರ ಪರ ಇದ್ರು, ಯಾರ ಪರ ಯಾರು ಇದ್ರು ಅಂತ ಹೇಳಿದ್ರೆ ಸುಳ್ಳೋದು. ಚರ್ಚೆ ಮಾಡೋಣ. ಈಗ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೀರಿ, ಎಲ್ಲವೂ ಸರಿ. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಮರು ತನಿಖೆಗೆ ಒಂದು ಹಂತಕ್ಕೆ ಒಪ್ಪಿಗೆ ನೀಡಿ ಅದೆಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಸೊ ಇನ್ನು ಪ್ರಕರಣಗಳು ತನಿಖೆ ಆದ ನಂತರ ಅಥವಾ ಒಂದಿಷ್ಟು ಪ್ರಕರಣಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತಾ ಇದ್ದೀರಿ, ಸಾಕ್ಷ್ಯಗಳೆಲ್ಲವೂ ಕೂಡ ನಾಶ ಆಗಿದೆ ಅನ್ನುವಂತಹ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ನಿಮಗೆ ಯಾವ ಧೈರ್ಯ ಇದೆ ನಾವು ಎಲ್ಲ ಕಾನೂನಾತ್ಮಕ ಹೋರಾಟದಲ್ಲಿ ಗೆಲ್ತೀವಿ ಅನ್ನೋದಕ್ಕೆ? ಮತ್ತೆ ಪೂರಕವಾದಂತಹ ದಾಖಲೆಗಳು ಏನೇನೆಲ್ಲ ಇವೆ ಅಂತ ನೋಡಿ. ಈಗ ಗೆಲುವು ಸೋಲು ನಮ್ಮದು ಒಂದು ಆಂಗ್ಲೋ ಸ್ಯಾಕ್ಸನ್ ಜುಡಿಷಿಯಲ್ ಸಿಸ್ಟಮ್. ಈಗ 2012 ಇದು ಏನು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲ ಅಲ್ಲ,
ಇದೇನು ವಿಜಯನಗರ ಸಾಮ್ರಾಜ್ಯ ಕಾಲ ಅಲ್ಲ, ಇಟ್ಸ್ ಅ ಸೈಂಟಿಫಿಕ್ ಯುಗ. ಈಗ ಎನಿ ಬ್ಯಾಕ್ಟೀರಿಯಾ ಕ್ಯಾನ್ ಬಿ ರಿಟ್ರೀವ್ಡ್. ಮೊದಲು ಬರೀ ಮನುಷ್ಯರ ಕಣ್ಣಿತ್ತು, ಈಗ ಡಿಜಿಟಲ್ ಕಣ್ಣು ಬಂದಿದೆ. ಆ ಕಣ್ಣು ಇನ್ನೂ ಕಾಣ್ತಾ ಇದೆ. ಮೊದಲು ಮನುಷ್ಯರ ಕಿವಿ ಇತ್ತು, ಈಗ ಡಿಜಿಟಲ್ ಕಿವಿ ಬಂದಿದೆ. ಮೊದಲು ಬರೀ ಬ್ಲಡ್ ಗ್ರೂಪಿಂಗ್ ಇತ್ತು, ಈಗ DNA ಬಂದಿದೆ. ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಸುಮಾರು ಜಡ್ಜ್ಮೆಂಟ್ಗಳು ಹೋಗಿದ್ವಿ. ಒಂದು ಡ್ರಾಪ್ ಆಫ್ ಬ್ಲಡ್, ಒಂದು ಏನಾಗುತ್ತೆ, ಒಬ್ಬ ಮಹಿಳೆ ಸತ್ತೋಗ್ತಾಳೆ, ತನಿಖೆ ಆಗುತ್ತೆ, ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಡ್ತಾರೆ, ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ಅವನು ಏನು ಮಾಡ್ತಾನೆ, ಇನ್ವೆಸ್ಟಿಗೇಟಿಂಗ್ ಆಫೀಸರು, ಇವನು ವಾಷಿಂಗ್ಗೆ ಎಲ್ಲಿ ಹಾಕ್ತಾನೆ ಅಂತ ಬಟ್ಟೆಗಳೆಲ್ಲ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದರೆ ಒಂದರಲ್ಲಿ ಸ್ವಲ್ಪ ಈ ಕಪ್ಲಿಂಗ್ ಹತ್ರ ಸ್ವಲ್ಪ ಒಂದು ಮೈನ್ಯೂಟ್ ಕಲರಿಂಗ್ ಬೀಳುತ್ತೆ, ಅದನ್ನು ಹುಡುಕ್ತಾನೆ. ಅದನ್ನು ಹುಡುಕೊಂಡು ಟೆಸ್ಟಿಂಗ್ ಹೋದ್ರೆ ಅದು ಬ್ಲಡ್ ಬರುತ್ತೆ. ಬ್ಲಡ್ಡು ಯಾರ್ದು ಬ್ಲಡ್ಡು, ಅವನು ಎಂತಿದೋ. ಸೊ ಬ್ಲಡ್ ಆಗಿದೆ, ಅದು ಮೆನ್ಸುರಲ್ ಪೀರಿಯಡ್ ಬ್ಲಡ್ ಇರ್ಬೋದು, ಸಾಯಕ್ಕೆ ಮೊದಲು ಬ್ಲಡ್ ಇರಬೇಕು, ಸತ್ತ ಮೊದಲು ಏನೋ ಒಂದಿದೆ ಬ್ಲಡ್ಡು. ಆ ಒಂದು ಪಾಯಿಂಟನ್ನು ಹಿಡ್ಕೊಂಡು ಹುಡುಕ್ತಾರೆ. ಹುಡುಕಿದ್ರೆ ಒಂದು ಲೇಡಿ ಜಡ್ಜ್ ಬರ್ತಾಳೆ. ಅಲ್ಲಿ ಇವನು ಟ್ರಯಲ್ ಮಾಡ್ತಾನೆ. ಅಲ್ಲಿ ಜಡ್ಜಿ ಬರೋಕ್ಕೆ ಮೊದಲು ಅವನ ಅಕೌಂಟಲ್ಲಿ 100,000 ರೂಪಾಯಿ ಇರುತ್ತೆ. ಅವಳು ಬಂದ ಮೇಲೆ 1,000 ರೂಪಾಯಿ ಆಗುತ್ತೆ. ಅವಳು ಬಂದು 6 ತಿಂಗಳಲ್ಲಿ ಲಕ್ಷಾಂತರ ಡಾಲರ್ಗಳು ಬಿದ್ದಿರುತ್ತೆ. ಓಕೆ, ಆ ಜಡ್ಜ್ಮೆಂಟ್ ಎಲ್ಲ ತೆಗೆದು ನೋಡ್ತಾರೆ. ನೋಡಿದರೆ ಎಲ್ಲ ಕೇಸಲ್ಲಿ ಇವನ ಪರ ಆಗುತ್ತೆ, ಇವನ ಕೇಸ್ ಜಾಸ್ತಿ ಬರುತ್ತೆ, ಕಾಸು ಜಾಸ್ತಿ ಬರೋಕ್ಕಾಗತ್ತೆ. ಮತ್ತೆ ಎಲ್ಲೆಲ್ಲಿ ಹೋಗ್ತಾರೆ ಅಂದರೆ ಜಡ್ಜು ಇವನು ಪಾರ್ಟಿಗಳಿಗೆ ಹೋಗಿದ್ದಾರೆ, ಅದು ಸಿಗುತ್ತೆ. ಜಡ್ಜಿಗೂ ಇವನಿಗೂ ಕನೆಕ್ಷನ್ ಆಗುತ್ತೆ. ಇಬ್ಬರು ಸೇರಿ ನೀನು ನೆಂತಿನೇ ಸಾಯಿಸ್ಬಿಡಿ, ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕಂಡು ಬಿಟ್ರು. ಇದೇ ರೀತಿ ಒಂದು KR ಪುರಂದಲ್ಲಿ ಆಯಿತು ನೋಡಿ. ಮಗಳೇ ತಾಯಿಯನ್ನು ಸಾಯಿಸ್ಬಿಡ್ತಾಳೆ, ಅದು ಓಪನ್ ಆಗಿ ಮಾಡ್ಕೊಳ್ತಾರೆ. ಆದ್ದರಿಂದ ಈಗ ಮರುತಣಿಕೆ ಮಾಡುವ ಒಳ್ಳೆ ಆಫೀಸರ್ ಕೈಗೆ ಸಿಕ್ಕಿದ್ರೆ, ಕೋರ್ಟ್ ಮಾನಿಟರಿಂಗ್ ಆದ್ರೇನು ಕೋರ್ಟ್ ತನಿಖೆ ಮಾಡಲ್ಲ, ಬೇರೆ ಬೇರೆ ಎಕ್ಸ್ಪರ್ಟ್ಗಳೇ ಮಾಡ್ತಾರೆ. ಬಟ್ ಒಂದು ಮಾನಿಟರಿಂಗ್ ಸಿಸ್ಟಮ್ ಇರುತ್ತೆ. ಇದು ಕ್ಲೋಸ್ ಮಾಡಿಲ್ಲ, ಇದೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಈಗ ಉಪ್ಪು ತಿಂದಿದ್ದಾರೆ ಅಂದರೆ ಸೌಜನ್ಯನ ಅತ್ಯಾಚಾರ ಮಾಡಿದ್ದಾರೆ. ನನಗೆ ಬರೋ ಮಾಹಿತಿ ಪ್ರಕಾರ ಕೆಲವರಿಗೆ ಸಂಜೆ ಆದರೆ ಮಟನ್ ಬೇಕು, ಚಿಕನ್ ಬೇಕು, ಎಣ್ಣೆ ಬೇಕು, ಕೆಲವರಿಗೆ ಹುಡುಗಿರು ಬೇಕು, ಕೆಲವರಿಗೆ ಯಾರಿಗೋ ಮನುಷ್ಯರಿಗೆ. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಎಲ್ಲ ಏನು ಮಾಡ್ತಾರೆ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅದಕ್ಕೇನೆ ಹೇಳ್ತೀನಿ. ಕೆಲವರಿಗೆ ಎಣ್ಣೆ ಬೇಕು, ಆ ರೀತಿ ಕೆಲವರಿಗೆ ಮಾಂಸ ಬೇಕು, ಕೆಲವರಿಗೆ ಹುಡುಗಿರು ಬೇಕು, ಕೆಲವರಿಗೆ ಪ್ರಾಸ್ಟಿಟ್ಯೂಟ್ಸ್ ಬೇಕು, ಕೆಲವರಿಗೆ ಡ್ಯಾನ್ಸರ್ ಬೇಕು, ಕೆಲವರಿಗೆ ವರ್ಜಿನ್ ಹುಡುಗಿನೇ ಬೇಕು. 15, 16, 17 ವಯಸ್ಸು ಹುಡುಗಿನೇ ಬೇಕು. ಅದು ಒಂದು ಫೀಡೋಫ್ಯಾಲ್ಯ ಅಂತೀವಿ, ಫೀಡೋಫ್ಯಾಲ್ಯ. ಅಲ್ಲಿ ಯಾರಿಗೋ ಒಬ್ರಿಗೆ ಈ ಥರ ಹುಡುಗಿಯರೇ ಬೇಕಾಗಿತ್ತು, ಆ ಹುಡುಗಿನೇ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಧರ್ಮಸ್ಥಳದಲ್ಲಿ ಈ ಪ್ರಕರಣದಲ್ಲಿ ಅದನ್ನೇ ಮಾತಾಡ್ತಾ ಇದ್ದೀವಿ. ಎತ್ಕೊಂಡು ಹೋಗ್ತಾರೆ, ಆ ಹುಡುಗಿನೇ ತಿಂತಾರೆ, ತಿಂದ ಮೇಲೆ ಬಿಸಾಕ್ತಾರೆ. ಬಿದ್ದಿದ್ದೆ ಅದನ್ನೇ ಬೂತಾಕ್ದೆ ಎಂದು ಚಿನ್ನಯ್ಯ ಹೇಳ್ದ. ಚಿನ್ನಯ್ಯ ಮುಸುಕದಾರಿಯಾಗಿದ್ದಾಗ ನಿಜ ಹೇಳ್ತಿದ್ದ. ಅಲ್ಲಿಂದ ಬಿಟ್ಟು ಅವನು ಪೊಲೀಸರ ಕಸ್ಟಡಿಗೆ ಹೋದ, ಅಲ್ಲಿ ಕೆಟ್ಟೋದ. ಈಗ ಅವನು ಧರ್ಮಸ್ಥಳದಲ್ಲಿ ಒಂದು ಲಾಡ್ಜಲ್ಲಿದ್ದಾನೆ. ಒಂದು ದಿವಸಕ್ಕೆ 1,500ದಿಂದ 2,000 ರೂಪಾಯಿ ಲಾಡ್ಜ್ ಚಾರ್ಜ್ ಆಗುತ್ತೆ. ಆ ಅಡ್ರೆಸ್ ಕೊಟ್ಟೆ 200 ಕೋಟಿ ಅಂದು ಇಲ್ಲಿ ಪೆಟಿಷನ್ ಹಾಕ್ದ. ಅದೆಲ್ಲ ಗೂಗಲ್ ಮಾಡಿ ನೋಡಿದರೆ 1 ತಿಂಗಳಿಗೆ 60,000 ರೂಪಾಯಿ ಬಿಲ್ ಆಗುತ್ತೆ. ಅದು ಕೊಟ್ಟವ್ರು ಯಾರು ತನಿಖೆ ಆಗಬೇಕು. ನಾನೇನು ಪೊಲೀಸ್ ಆಫೀಸರ್? ನಿಮ್ಗೆ ಗೊತ್ತಿರುತ್ತೆ ಅಂತ. 60,000 ಬಿಲ್ ಕಟ್ಟಿರೋದು ಗೊತ್ತಿದೆ, ಆ ಆದಾಯ ಎಲ್ಲಿಂದ ಬಂತು ತನಿಖೆ ಮಾಡಬೇಕಲ್ಲ. ಅಲ್ಲ, ನಿಮ್ಗೆ ಕೊಟ್ಟಿರೋ ಯಾರು ಅಂತ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಅದೇನು ಗೊತ್ತಾಗುತ್ತೆ? ಲಾಡ್ಜ್ ಯಾರೋ ನಡೆಸ್ತಾರೆ, ಲಾಡ್ಜ್ ಧೈರ್ಯದಿಂದ ಹೇಳ್ತೀರಿ ಅನ್ನೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ, ನಾನು ನೋಡಿದೆ, ಅದರಲ್ಲಿ ಅಡ್ರೆಸ್ ಕೊಟ್ಟಿದ್ದ. ಅದರಲ್ಲಿ ನಾನು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ದೀನಿ ಜಯಂತ್ ಪರವಾಗಿ, ಅದು ಡಿಸ್ಮಿಸ್ ಆಯಿತು. ಅಡ್ರೆಸ್ ಏನು ಚಿನ್ನಯ್ಯ ಅಂದರೆ ಲಾಡ್ಜ್ ಹೆಸರು ಇತ್ತು, ರೂಮ್ ನಂಬರ್ ಇತ್ತು. ಗೂಗಲ್ ಮಾಡಿ ನೋಡಿದ್ರೆ ಅದಕ್ಕೆ 1,500ದಿಂದ 2,000 ರೂಪಾಯಿ ಖರ್ಚಾಗುತ್ತೆ ಪರ್ ಡೇ. 1 ತಿಂಗಳಿಗೆ ಲೆಕ್ಕ ಮಾಡಿದರೆ 60,000 ಆಗುತ್ತೆ.
ಆ? ಓನರ್ಶಿಪ್ ಯಾರ ಹತ್ರ ಇದೆ? ಕ್ಷೇತ್ರದವ್ರದ್ದು ಧರ್ಮಸ್ಥಳ ಅವ್ರ ಕೈಯಲ್ಲಿ ಇದೆ. ಓಕೆ. ಹ್ಮ್ 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 ಅವನಿಗೆ ಊಟ ತಿಂಡಿ ಇದೆಲ್ಲ ಯಾರು ಕೊಟ್ಟಿದ್ದು? ಹ್ಮ್. ಇದು ಒಂದು ಹೂಗೆ, ಇಟ್ಸ್ ಎ ಕಂಜೆಕ್ಚರ್. ಹ್ಮ್ ಯಾರು ಕೊಟ್ಟಿದ್ರಂದು ತನಿಖೆ ಮಾಡ್ಬೇಕು, ನಾನು ಹೇಳಕ್ಕಾಗತ್ತಾ? ಹ್ಮ್ ಹ್ಮ್ ಅವನ ಅಂದ್ರೆ ನೀವು ಪ್ರಕಾರ ಅನುಮಾನದ ಮುಳ್ಳನ್ನ ಅವ್ರ ಕಡೆಗೆ ಅನುಮಾನದ ಮುಳ್ಳಲ್ಲ, ಅವನೇ ಹೇಳ್ತಾನೆ ನಾನು ಇಂಥ ಲಾಡ್ಜಲ್ಲಿ ಇದ್ದೀನಿ ಎಂದು. ಓಕೆ. ನಾನು ಹೋಗಿ ತಿಮ್ಮಯ್ಯ ಅಲ್ಲಿದ್ದಾನೆ ಒಂದು ಫೋಟೋ ಹಿಡಿದ್ನ, ಅವನೇ ಚಿನ್ನಯ್ಯ ಅಲ್ಲೋಗಿ ಫೋಟೋ ಹಿಡಿದ್ನ ನಾನು, ಅವನೇ ಅಡ್ರೆಸ್ ಕೊಟ್ಟಿದ್ದಾನೆ. ಗೂಗಲ್ ಈಗ ನಾವು ಅದೇ ನಾನು ಹೇಳಿದ್ದು, ನಾವು ಏನು 500 ವರ್ಷಕ್ಕೆ ಮೊದಲಿದ್ರೆ ಆಗ್ತಿಲ್ಲ. ಓಕೆ, ಒಟ್ನಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ರಿ ಸರ್. ಈಗ ಈ ಗಿರೀಶ್ ಮಠಣ್ ಅವರು, ತಿಮ್ರೋಡಿ, ಜಯಂತಿ ಇವರೆಲ್ಲರನ್ನು ಬುರ್ಡೆ ಗ್ಯಾಂಗು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅವರ ಮೇಲೆ ಯಾರು ಸೌಜನ್ಯ ಪರ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೋ ಅವ್ರ ಮೇಲೇನೆ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ನೀವು ಎಲ್ಲಿಂದ SIT ರಚನೆ ಆಯ್ತು, ತನಿಖೆ ಆಯ್ತು, ಅಲ್ಲಿಂದನೂ ಕೂಡ ನೀವು ಅವ್ರ ಜೊತೆಗಿದ್ದು ಕಾನೂನಾತ್ಮಕವಾಗಿ ಹೋರಾಟವನ್ನ ನಡೆಸ್ತಾ ಇದ್ರಿ. ಅವರ ಕೈ ಬಿಟ್ಟಿಲ್ಲ. ನಿಮ್ಗೆ ಅವರ ಹೋರಾಟ ಸತ್ಯ ಅನ್ನುವ ಅಂಶ ನಿಮ್ಗೆ ಗೊತ್ತಿದ್ಯಾ, ಅಥವಾ ಇನ್ನೇನೋ ಕಾನೂನಾತ್ಮಕವಾಗಿ ಬೇರೆ ಏನೋ ಮಾಡ್ತಾ ಇದ್ದೀರಾ? ಏನ್ ಕತೆ? ನೋಡಿ, ಈಗ ಈ ಲೋಟಸ್ ಫ್ಲವರ್ ಎಲ್ಲಿ ಬೆಳೆಯುತ್ತೆ? ಅದು ಕೆಸರಿನಲ್ಲಿ, ಚಾಕಳೆಯಲ್ಲಿ, ನೀರಲ್ಲಿ, ಅದರಲ್ಲಿ ಎಲ್ಲ ಕೆಟ್ಟದಲ್ಲ. ಒಂದು ಸುಂದರವಾದ ಲೋಟಸ್ ಫ್ಲವರು ಇದೆ. ಈಗ ಅವರು 3 ಜನ ಹೆಸರು ಹೇಳಿದ್ರಿ, ಅವರು ಹೋರಾಟಗಾರರು ಈ ವಿಚಾರದಲ್ಲಿ. ಅವ್ರ ಚಿಂತನೆ ಏನೇ ಇರಲಿ, ಐಡಿಯಾಲಜಿ ಏನೇ ಇರಲಿ, ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಪೊಲೀಸರು ಅವ್ರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ತಡೆ ಅರ್ಜಿ ನಾನೇ ಹಾಕಿದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಜಯಂತು, ತಿಮ್ರೋಡಿ ಮತ್ತು ಮಠನವ, ಇದರಲ್ಲಿ ಅವರು ಹೋರಾಟಗಾರರೆಂದು ಒಪ್ತೀನಿ ನಾನು. ಹೋರಾಟಗಾರರು ದುಡ್ಡುಗೋಸ್ಕರನ ಇಲ್ಲ. ಸೊ ಈಗ ಕಾನೂನಾತ್ಮಕ ಹೋರಾಟದಲ್ಲಿ ಎಲ್ಲಾದ್ರೂ ಕೂಡ ಗೆಲ್ತೀರಿ ಅನ್ನುವಂತಹ ವಿಶ್ವಾಸ ಇದೆ ನಿಮಗೆ ಅಂತ? ಶಾರ್ಟ್ಲಿ ಇದೆ, ಗೆಲ್ತೀರಿ? ನೋಡಿ, ಹೋರಾಟ ಮಾಡಿ ಸೋತಿದ್ದಲ್ಲ, ಹೋರಾಟ ಮಾಡೇ ಸ್ವತಂತ್ರ ಬಂತು. ಹೋರಾಟ ಮಾಡೇ ನಾವು ಈ ಮಟ್ಟಕ್ಕೆ ಬಂದಿದ್ವಿ. ಹೋರಾಟ ಮಾಡೇ ಬಿಲ್ಡಿಂಗ್ ಕಟ್ಟಿದ್ದು. ಹೋರಾಟನೇ ಲೈಫ್ ಈ ಸ್ಟ್ರಗಲ್. ನೀವು ಇಷ್ಟೊಂದು ಹೇಳಿದ್ದೀನಿ. ಇದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳದ್ದು ಪಾತ್ರ ದೊಡ್ಡದಿದೆ, ಎಸ್ಪೆಷಲಿ CPM. ಇದರಲ್ಲಿ ನವೀನ್ ಸೂರಂಜೆ, ಮುನೀರ್ ಕಟ್ಟಪಾಲ್ಯ, ನೀಲ, ಕಮ್ಯುನಿಸ್ಟ್ ಪಾರ್ಟಿ ತ್ಯಾಗ ಮಾಡಿದೆ. ಪದ್ಮಲತನ ಕೊಂದಿದ್ದೆ ಅವರಪ್ಪ ಕಮ್ಯುನಿಸ್ಟು. ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರಂದು ದೊಡ್ಡ ಹೋರಾಟಗಳು ಮಾಡಿದ್ದಾರೆ, ಆಂದೋಲನಗಳು ಮಾಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟು, ಅಲ್ಲಿರೋ ಸಂಗಾತಿಗಳಿಗೆ ಲಾಲ್ ಸಲಾಂ, ಆಕ್ಸೆಪ್ಟ್ ಯು. ಅವರ ಹೋರಾಟನೂ ಇದು ನ್ಯಾಯವಾಗಿ, ನ್ಯಾಯಪರ, ಅಲ್ಲಿ ಜನರ ಪರ ದೊಡ್ಡ ಆಂದೋಲನ ನಡೆಸಿದ್ದಾರೆ. ಅವ್ರನ್ನ ನಾವು ಮರೆಯಬಾರ್ದು. ಅವ್ರ ಹೋರಾಟ ದೊಡ್ಡದಂದು ಹೇಳ್ತೀನಿ. ಕೊನೆಯದಾಗಿ, ತಪ್ಪಿತಸ್ಥರು ಯಾವಾಗ ಜೈಲಿಗೆ ಹೋಗ್ತಾರೆ? ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.